ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಕಾಮದೇವಃ ಕಾಮಪಾಲಃ ಕಾಮೀ ಕಾಂತಃ ಕೃತಾಗಮಃ ಅನಿರ್ದೇಶ್ಯ ವಪುರ್ವಿಷ್ಣುಃ ವೀರೋऽನಂತೋ ಧನಂಜಯಃ. ಕಾಮದೇವಃ ಕಾಮಪಾಲಃ ಕಾಮೀ ಕಾಂತಃ ಕೃತಾಗಮಃ ಅನಿರ್ದೇಶ್ಯ ವಪುರ್ವಿಷ್ಣುರ್ವೀರೋऽನಂತೋ ಧನಂಜಯಃ. ಕಾಮದೇವಃ ಕಾಮಪಾಲಃ ಕಾಮೀ ಕಾಂತಃ ಕೃತಾಗಮಃ ಅನಿರ್ದೇಶ್ಯ ವಪುಃ ವಿಷ್ಣುಃ ವೀರಃ ಅನಂತಃ ಧನಂಜಯಃ. ಅನಿರ್ದೇಶ್ಯ ವಪುಃ ಆಮೇಲೆ ವಿಷ್ಣು ವಿಷ್ಣು. ನನಗೆ ಕಲಿಸಿದ ಅವ್ರಿಗಿಂತ ಕಲಿಸುತ್ತೆ ಗುಣ ಅಂದ್ಬಿಡ್ತಾರೆ. ಧನಂಜಯ ಕಾಮದೇವ ಏನ್ ಮಾಡಿದೆ ಗೊತ್ತಾ ಈ ಭಾಷ್ಯದಲ್ಲಿ? ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಕಾಮನೂ ಆಗಿದ್ದಾನೆ ದೇವನೂ ಆಗಿದ್ದಾನೆ ಮಾಡಿದೆ. ಕಾಮಶ್ಚಾಸು ದೇವಶ್ಚ ಅಂತ. ಕಾಮ ಅಂದ್ರೆ ಬೈಕೆ, ಬೈಕೆಯವ್ರಿಗೂ ಆಗಿದ್ದಾನೆ, ಬಯಸುವನು ಆಗಿದ್ದಾನೆ, ದೇವನು ಆಗಿದ್ದಾನೆ ಅಂತ. ಹಾಗಾಗ್ಬಾರ್ದು. ಕಾಮವನ್ನು ಬೆಳಗುವಾತನು, ದೇವ ಅಂದ್ರೆ ಬೆಳಗುವನು ಅಂತ. ಹಿಂದಿರುಗಿ ದೇವಾಹ ಹೇಳ್ತಾರೆ. ಯಾವ್ಯಾವ್ದು ಬೆಳಗುವಂಥದ್ದೋ ಬೆಳಗೋದಕ್ಕೆಲ್ಲ ದೇವ ಅಂತ ಹೆಸರು. ಕಾಮವನ್ನ ಬೆಳಗುವಾತನು ಅಂದ್ರೆ ಏನ್ ಬೈಕೆ ಬಂತು ಎಲ್ಲವನ್ನೂ ನೋಡ್ತಿರುವ ಆತನು ಅಂತ. ಕಾಮಕ್ಕೆ ಸಾಕ್ಷಿಯನ್ನು ಕಾಮದೇವ ಅಂತ. ಇನ್ನು ಕಾಮ ಅಂದ್ರೆ ಮನ್ಮಥ ಅಂತ ಅರ್ಥ ಮಾಡಿ ಮನ್ಮಥನಿಗೂ ದೇವನು ಅಂತ ಹಾಗೂ ಅರ್ಥ ಮಾಡ್ಬೋದು. ದೇವ ಅಂದ್ರೆ ಒಡೆಯಾಗಲ್ಲಪ್ಪ. ದೇವನ ಒಡೆಯ ದೇವ ಅಂದ್ರೆ ಬೆಳಗುವ. ಕಾಮ ಅಂದ್ರೆ 4 ಪುರುಷಾರ್ಥಗಳನ್ನು ಬಯಸುವ ಕಾಮ ಅಂತ ಮಾಡಿದ್ದಾರೆ. ಧರ್ಮಾರ್ಥ ಪುರುಷ ಧರ್ಮಾದಿ ಪುರುಷಾರ್ಥ ಚತುಷ್ಟಯಂ ವಾಂಛದ್ಭಿ ಕಾಮ್ಯತೆ, ಅವರಿಂದ ಬಯಸಲ್ಪಡುತ್ತಾನೆ. ಅದನ್ನ ಕಾಮನು. ಕಾಮನೂ ಆಗಿದ್ದಾನೆ ದೇವನೂ ಆಗಿದ್ದಾನೆ ಮಾಡಿದ್ದಾರೆ. ಧರ್ಮಾದಿ ಅದು ತಪ್ಪಲ್ಲ, ತಪ್ಪು ನನ್ನಲ್ಲ. ಆದ್ರೆ ಅದಕ್ಕಿಂತ ಕಾಮಕ್ಕೆ ದೇವನು, ಕಾಮ ಅಂತ ಏನ್ ಮನ್ಮಥ ಇದ್ದಾನೆ ಅವನಿಗೂ ದೇವನು ಮಾಡ್ಬೋದು. ಇಲ್ವಾ ಕಾಮ ಅಂತ ಏನ್ ನಮ್ಗೆ ಬಯಕೆ ಉಂಟಾಗತ್ತೆ ಅದನ್ನ ಬೆಳಗುವ ಆತನು. ಒಳಗಿದ್ದು ಕಾಮವನ್ನ ಲೈಟ್ ಇಂಥ ಬೈಕೆ ಉಂಟು, ಇಂಥ ಬೈಕೆ ಉಂಟಾಗ ಎಲ್ಲ ಗೊತ್ತಾಗತ್ತೆ. ಯಾವ ಚೈತನ್ಯಕ್ಕೆ ಎಲ್ಲಾ ಕಾಮಗಳು ವಿಷಯವಾಗುತ್ತೋ ಆ ಚೈತನ್ಯವು ಕಾಮಕ್ಕೆ ದೇವನು, ಕಾಮವನ್ನು ಬೆಳಗುವ ಆತನು ಅಂತ. ಕಾಮವನ್ನ ಪಾಲಯಿಗೆ ಭಕ್ತರ ಇಲ್ಲಿ ಕಾಮ ಶಬ್ದಕ್ಕೆ ಕಾಮ್ಯಂತೆ ಇದೆ. ಕಾಮ ಬಯಸಲ್ಪಡುವಂತಹ ಮಕ್ಕಳು, ಸಂಪತ್ತು, ಪಶು, ಕ್ಷೇತ್ರ ಇದೆ, ಅದನ್ನು ಕಾಪಾಡಿಕೊಡುವ ಆತನು ಅಂತ. ಪಾಲಯಿದೆ ಅಂತ ಬಯಸಲ್ಪಟ್ಟ ಪದಾರ್ಥಗಳಿಗೆ ಕಾಮ ಅಂತ ಹೆಸರಿಟ್ಟು ಕಾಮ್ಯಂತೆ ಇದೆ ಕಾಮ, ಅದನ್ನು ಕಾಪಾಡಿಕೊಡುವ ಆತನು ಅಂತ. ಕಾಮ ಸ್ವಯಂ ಕಾಮಿ ಅಂತಂದ್ರೆ, ಕಾಮಿ ಅಂದ್ರೆ ಪರಿಪೂರ್ಣ ಕಾಮನು, ಎಲ್ಲಾ ಇಷ್ಟಾರ್ಥವನ್ನು ಈಡೇರಿಸಿಕೊಂಡವನು. ಹೊಸದಾಗಿ ಪಡೆಯಬೇಕಾದ ಏನು ಬಯಕೆ ಇಲ್ಲ ಅವನಿಗೆ. ಎಲ್ಲಾ ಕಾಮವನ್ನು ಹೊಂದಿರುವಾತನು ಅನ್ನಿಸಲು ಕಾಮಿ. ಕಾಮಿ ಶಬ್ದದಲ್ಲಿ ಕಾಮ ಹೇಗೆ ಧನಿ ಅಂದ್ರೆ ಧನವನ್ನು ಉಳ್ಳವನು ಕಸಾನೋ, ಧರ್ಮಸ್ಯಾಸ್ತಿ ಧನಿ. ಕಾಮವು ಇವನಿಗೆ ಇದೆ ಅಂದ್ರೆ ಬೈಕೆ ಇದೆ ಅಂತ ಅಷ್ಟೇ ಅಲ್ಲ, ಬೈಕೆಯನ್ನು ಇಟ್ಟು ಬೈಕೆಯನ್ನೆಲ್ಲ ಈಡೇರಿಸಿಕೊಂಡವನು. ಸೋ ಕಾಮಯತ ಬಹುಶ್ಯಾಂ ಪ್ರಜಾ ಹೇಜೇತಿ ಶ್ರುತಿ ಇದಕ್ಕೂ ಸ್ವಲ್ಪ ಬೈ ಎಲ್ಲನೂ ಸೃಷ್ಟಿ ಮಾಡ್ಬೇಕು ಅಂದ್ಕೊಂಡ ಮಾಡೇ ಬಿಟ್ಟ. ಏನ್ ಬಯಸಿದೋ ತಕ್ಷಣ ಈಡೇರಿಸ್ಕೊಂಡ್ಬಿಡ್ತಾನೆ. ಕಾಮಿ. ಕಾಂತಃ, ಕಾಂತನು ಅಂದ್ರೆ ಆಕರ್ಷಕನು, ಸುಂದರ ರೂಪನು ಅಂತ. ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತಾನೆ ಅಂತ. ಆ ಪರಮಾತ್ಮನ ಲಾವಣ್ಯ, ಸೌಂದರ್ಯ, ಅವನ ಗುಣಗಳು ಎಲ್ಲರನ್ನು ಎಳೆದಾಕ್ಬಿಡುತ್ತೆ. ಅವನಲ್ಲಿ ಜ್ಞಾನೇಶ್ವರಿ ಗುಣಗಳಾಗಲಿ, ಅವನ ಶಾರೀರಿಕ ಸೌಂದರ್ಯ ಶರೀರವಾಗಲಿ, ಅವನ ನಡವಳಿಕೆ ಆಗಲಿ, ಅವನ ಕಥೆಯಾಗಲಿ, ಭಗವಂತನ ಕಥೆಯೂ ಕೂಡ ನಾಸ್ತಿಕನಿಗೂ ಕೂಡ ತಲೆದೂಗೋಂಗ್ ಮಾಡುತ್ತೆ. ಹಾಗೆ ಕಾಂತನು ಅಂದ್ರೆ ಆಕರ್ಷಕ ರೂಪನು ಅಂತ ಅರ್ಥ. ಕಾಂತಃ. ಆಮೇಲೆ ಕೃತಾಗಮ. ಆಗಮ ಅಂದ್ರೆ ವೇದಶಾಸ್ತ್ರಗಳಿಗೆ ಆಗಮ, ಅದನ್ನೆಲ್ಲ ಮಾಡಿದವನು ಅಂತ. ಸಮಸ್ತ ವೇದಶಾಸ್ತ್ರಗಳಿಗೂ ಕರ್ತನು ಅಂತ ಅರ್ಥ ಕೃತಾಗಮ. ಇಲ್ಲಿ ನಮ್ಮ ಸ್ವಾಮಿಗಳು ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ. ಶ್ರುತಿಸ್ಮೃತಿ ಮಮೈವಾಜ್ಞೆ ಅಂತ ಹೇಳಿ ಈ ಭಾಷ್ಯದಲ್ಲಿ ಒಂದು ಇದಿದೆ. ಶ್ರುತಿಸ್ಮೃತಿಗಳು ನನ್ನ ಆಜ್ಞೆ ಅಂತ. ಆದ್ರೆ ಶ್ರುತಿಸ್ಮೃತಿಗಳು ನನ್ನ ಆಜ್ಞೆ ಅಂತ ಇಷ್ಟೇ ಇದ್ರೆ ಅವನ ಕರ್ಸು ಅಂತ ಆಗೋದೇ ಇಲ್ಲ. ಅವನು ಶ್ರುತಿಸ್ಮೃತಿಗಳಿಗೆ ಕರ್ಸು ಅಂತ ಆಗೋದೇ ಇಲ್ಲ. ಶ್ರುತಿಸ್ಮೃತಿಗೆ ಇದು ಶಾಸ್ತ್ರ ಯೋನಿತ್ವ ಸೂತ್ರದಲ್ಲಿ ಶಾಸ್ತ್ರಕ್ಕೂ ಯೋನಿ, ಶಾಸ್ತ್ರಕ್ಕೂ ಕಾರಣ ಅಂತ ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಅವುಗಳು ನನ್ನ ಆಜ್ಞೆಗಳಪ್ಪ ಅಂತ ಹೇಗೆ
ಅಂಬೇಡ್ಕರ್ ಕಾನೂನು ಮಾಡಿದಾನೆ, ಸಂವಿಧಾನ ಮಾಡಿದಾನೆ ಅಂತಂದ್ರೆ ಅವನಿಗೆ ಅಂಬೇಡ್ಕರ್ ಮಾಡಿ ಅಷ್ಟೇ ಇದಾಗುತ್ತೆ, ಅವನದು ಒಂದು ಪಾರ್ಟ್ ಅಂತ ಆಗುತ್ತೆ ಹೊರತು ಅವನು ಇದಾಗಲ್ಲ. ಸಂವಿಧಾನದ ಆಜ್ಞೆಗಳು ಅಂತ ಆಗ್ಬಿಡುತ್ತೆ, ಅವನೇ ಅದು ಕಟ್ಸು ಅಂತ ಆಗ್ಬೇಕು ಅಂತ ಏನಿಲ್ಲ ಅಂತ ಇದ್ದಾರೆ ಗುರುಗಳು. ಶ್ರುತಿ ನಿತ್ಯತ್ವವಾದಕ್ಕೆ ವ್ಯಾಖ್ಯಾನ ಹೊಂದಲ್ಲ, ಇದು ಯೋಚನೆ ಮಾಡಿ ಅಂತ ಹೇಳಿದ್ದಾರೆ ಸ್ವಾಮಿಗಳಿಗೆ. ಈ ಭಾಷ್ಯ ಶಂಕರಾಚಾರ್ಯ ಅಂತ ಹೇಳಿ ಶಾಸ್ತ್ರಾಣಿ ವಿಜ್ಞಾನಮೇತತ್ ಸರ್ವಂ ಜನಾರ್ದನಾತ್ ಅನ್ನುವಾಗ ಅವಾಗ ಎಲ್ಲವೂ ಇವನಿಂದಲೇ ಬಂತು ಅಂತ ಅರ್ಥ. ಜನಾರ್ದನ ಬಂತು ಆ ವಾಕ್ಯದಿಂದ ಇವರ. ಆದ್ರೆ ಶ್ರುತಿಸ್ಮೃತಿ ಮಮೈವ ಆಜ್ಞೆ ವಾಕ್ಯದಲ್ಲಿ ಅದೇನೋ ಭಗವದ್ವಾಕ್ಯ ಎಲ್ಲಿದ್ದೂ ಸಿಕ್ಕಿಲ್ಲ ಸ್ವಾಮಿಗಳಿಗೆ. ಶ್ರುತಿಸ್ಮೃತಿಗಳು ನನ್ನ ಆಜ್ಞೆಗಳು ಎಂದು ಭಗವಂತನ ವಚನವಿದೆಯಂತೆ. ಏನಪ್ಪಾ ಉದ್ಧವ, ಶ್ರುತಿಸ್ಮೃತಿಗಳು ಅಂತ ಏನಿದೆ ಅದು ನನ್ನ ಆಜ್ಞೆಗಳು ಅಂದ್ರೆ ನನ್ನ ಇದನ್ನು ಹೇಳಿದೆ. ಆದ್ರೆ ನಾನು ಅದಕ್ಕೆ ಕರ್ತೃ ಅರ್ಥ ಬರೋದಿಲ್ಲ ಅಂತ ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ. ಆಗ್ಬೇಕಾದ್ರೆ ತಗೋಬಹುದು. ಆಜ್ಞೆ ಅಂದ್ರೆ ನಾನ್ ಮಾಡಿಯೇ ಆಜ್ಞೆ ಮಾಡಿದ್ದೀನಿ ಅದ್ರ ಮೂಲಕ ಅಂತ ಅರ್ಥ ಮಾಡ್ಬೋದು. ಕೃತಾಗಮ ಅನಿರ್ದೇಶ. ನಿರ್ದೇಶ ಅಂದ್ರೆ ಈ ರೀತಿ ಇದನ್ನು ಮಾಡುವಂತಹ ಶರೀರವನ್ನು ನಿರ್ದೇಶವು, ಅದಿಲ್ಲದವನು ಅನಿರ್ದೇಶ. ಅವನಿಗೆ ಒಂದು ಆಕಾರವಾಗಲಿ, ಆ ರೂಪವಾಗಲಿ, ಗುಣವಾಗಲಿ, ಕ್ರಿಯೆಯಾಗಲಿ ಸಸಾಕ್ಷಿಯಾಗಿ ಎಲ್ಲ ಮೀರಿದವನಾದ್ದರಿಂದ ನಿರ್ದೇಶ ಮಾಡುವುದಕ್ಕೆ ಬರದೇ ಇರುವಂತಹ ಸ್ವರೂಪ ಉಳ್ಳವನು. ಒಪ್ಪುವುದೇ ಶರೀರ, ಸ್ವರೂಪ ಅದರ್ಥ. ಯಾವನ ಸ್ವರೂಪವನ್ನ ಇದಮಿತ್ತಂ ಈ ರೀತಿಯಾಗಿ ಇರ್ತಕ್ಕವನು ಅಂತ ಹೇಳಕ್ಕಾಗಲ್ವೋ ಅದು ಅನಿರ್ದೇಶ ಒಪ್ಪು. ನಿರ್ದೇಶ ಮಾಡಕ್ ಬರದೇ ಇರುವಂತಹ ಶರೀರ ಒಪ್ಪುವುದೇ ಶರೀರ. ನಿರ್ದೇಶ ಮಾಡಕ್ ಬರುವ ಶರೀರ ಅಂದ್ರೆ ಇವಾಗ ದೇವತಾ ಶರೀರ ತೇಜೋಮಯ, ಪಿತೃ ಶರೀರ ಅಮ್ಮಯ, ನಮ್ಮ ಶರೀರ ಪಾರ್ಥಿವಮಯ, ಹಾಗೆ ಮನೋಮಯ. ಅಂದ್ರೆ ಪರಮಾತ್ಮ ಚೈತನ್ಯಮಯ. ಚೈತನ್ಯಮಯ ಅನ್ನೋದು ಒಂದು ಅಧ್ಯಾತ್ಮ. ಚೈತನ್ಯಮಯವಾದ ಶರೀರದವನು ಹೇಳಬೇಕು. ಚಿನ್ಮಾತ್ಮನು ಅಂತ, ಸನ್ಮಾತ್ಮನು, ಚಿನ್ಮಾತ್ಮನು, ಅದ್ವಿತೀಯನು ಅಂತ. ಇದು ವಾಚಾಮ ಗೋಚರನಾದ್ದರಿಂದ ನಿರ್ದೇಶ ಮಾಡೋಕ್ಕಾಗಲ್ಲ, ಅನಿರ್ದೇಶ ಒಪ್ಪು. ಮತ್ತು ವಿಷ್ಣು, ವಿಷ್ಣುವಿಗೆ ಬೇರೆ ಅರ್ಥ ಮಾಡಿಬಿಟ್ಟಿದ್ದಾರೆ. ವ್ಯಾಪನಶೀಲ ಅಂತ ಎಲ್ಲ ಕಡೆ ಅರ್ಥ ಮಾಡಿದ್ರಲ್ಲ, ಇಲ್ಲಿ ಮಾತ್ರ ರೋದಸಿ ವ್ಯಾಪ್ಯ ಕಾಂತಿ ಅಭ್ಯಧಿಕಾಸ್ಥಿತ ಅಸ್ಯ ಇತಿ ವಿಷ್ಣು ವ್ಯಾಪ್ಯ ಮೇ ರೋದಸಿ ಪಾರ್ಥ ಕಾಂತಿರಭ್ಯಧಿಕಾಸ್ಥಿತ ಕ್ರಮಣ ದ್ವಾ ವಿಷ್ಣುರಿತ್ಯಭಿಸಂಜಿತ ಅಂತ ಹೇಳಿ ಬರೋದು ಒಂದಷ್ಟು ಉದಾಹರಣೆ ಕೊಟ್ಟಿದ್ದಾರೆ ಗುರುಗಳು. ಯಾವ ಪೃಥ್ವಿಗಳೆಲ್ಲವನ್ನೂ ವ್ಯಾಪಿಸಿಕೊಂಡವನು ಅಂತ ಅದೇ ಅರ್ಥವೇ ಆಗೋದು ಕೊನೆಗೆ ತಾತ್ಪರ್ಯತಃ. ರೋದಸಿ ಅಂದ್ರೆ ಜಾವಾ ಪೃಥ್ವಿಗೆ ರೋದಸಿ, ರೋದಸಿ ಜಾವಾಚ ಪೃಥ್ವಿ ಚ ಜಾವಾ ಪೃಥ್ವಿ ವ್ಯೌವ. ಯಾಕೆ ಪೃಥಿವ್ಯೌ ಪೃಥಿವ್ಯ ಅಲ್ಲ, ಜಾವಾಚ ಪೃಥ್ವಿ ದ್ವಂದ್ವ ಸಮಾಸ. ಜವು ಜವು ಜಾವು ಜಾವ ಜಾವಾ ಪೃಥ್ವಾ ಜಾವೇ ಜಾವ ಜಿಲೋಕಕ್ಕೆ ಜಾವಾಚ ಪೃಥ್ವಿ ಚ ಜಾವಾ ಪೃಥಿವ್ಯೌ ಜಾವಾ ಪೃಥಿವ್ಯೋ ಪೃಥಿವ್ಯೌ. ಸ್ವಲ್ಪ ಸಂಸ್ಕೃತ ಗನ ಕೊಡಬೇಕು, ಕಷ್ಟ. ಈ ಹುಡುಗರಿಗೆ ಸಂಸ್ಕೃತ ತಲೆ ಹೋಗೋದು ಎಲ್ಲರೂ ವ್ಯಾಪಿಸ್ಕೊಂಡಿದ್ದಾನೆ, ತುಂಬ್ಕೊಂಡ್ಬಿಟ್ಟಿದ್ದಾನೆ ಆ ಪರಮಾತ್ಮ. ಇಡೀ ಜಗತ್ತೆಲ್ಲದಲ್ಲೂ ಅಡುರೇಣು ತಲಕ ಅಷ್ಟದಲ್ಲೂ ತುಂಬ್ಕೊಂಡ್ಬಿಟ್ಟಿದ್ದಾನೆ ಇಷ್ಟು. ಮತ್ತೆ ಇನ್ಫಿನಿಟಿವ್, ತುದಿಯೇ ಇಲ್ಲ, ಅಳತೆಯೇ ಇಲ್ಲ. ಅಂತಂ ಅತೀತ್ಯ ವರ್ತತೆ ತ್ಯನಂತಹ. ವೀರ ಅವನಿದೆ. ವೀರನು ನನಗೆ ಗತ್ಯಾಧಿಮತ್ವ ವೀರ ಮಾಡಿದ ಎಲ್ಲಾ ಕೂಡ್ಕೊಂಡವನು ಅಂದ್ರೆ ವೀರನು ದಶ ಮಾಡೋದು. ವೀರನು ಧೀರ ಯಾರನ್ನು ಬೇಕಾದ್ರೂ ಮಟ್ಟ ಹಾಕ್ತಾನೆ, ಬಡಿತಾನೆ. ಮುಂದೆ ಯಾರು ವೀರ ಶಕ್ತಾಂ ಶ್ರೇಷ್ಠ ಅಂತ ಹಿಂದೆ ಶಕ್ತಿಮತ ವೀರ ಅಂತ, ಇದು ಇನ್ನೊಂದ್ಸಲ ವೀರ ಅಂತ. ಇದಕ್ಕೆ ವೀರಿಗೆ ವಿ ಗತಿ ವ್ಯಾಪ್ತಿ ಪ್ರಜನ ಕಾಂತಿ ಅಸನ ಖಾದ್ಯ ಜಾತಿಯಿಂದ ಅವನು ಗಮನಾದಿ ಉಳ್ಳವನು, ವ್ಯಾಪಿಸಿಕೊಂಡವನು, ಸೃಷ್ಟಿಕರ್ತನು ಮತ್ತು ಎಲ್ಲವನ್ನೂ ತಿನ್ನುವಾತನು. ಖಾದನ ವೀಹೀನ ಕುಡಿಯಿಂದ ವೀಹಿ ಸೂರ ಪುರೋಡಾಶ. ವೀಹಿ ವಿ ಗತಿ ಇಲ್ಲ, ವೀಹಿನ ಕುಡಿ ಅಂತ ತಿನ್ನು.
ಬಿಯಂತ್ವ ಚೆಸ್ ಬಿಯಂತು ಬೀತಾಂ ಬಿಯಂತು ವೇದ ತುಂಬಾ ಬರುತ್ತೆ ಬೀಗ ಧಾತು ದ್ವಿವಚನ ವೈತಾಂ ದ್ವಿವಚನ ಬಿಯಂತು ಬಹುವಚನ ಯಾಕೆ ದ್ವಿವಚನ ಯಾಕೆ ಬಂತ ದೇವಾದಿ ಯಾಹೋತಾರೋ ದ್ವಿವಚನ ನೋಡ್ಕೋಬೇಕಪ್ಪ ಮಡಕದು ಅದು ವೇದ ಅಲ್ಲ ಓ ಮಡಕು ವೇದ ಗೊತ್ತಿಲ್ವಾ ವೇದ ಹಂಗೆ ಅದು ಆಗಲಿ ವೀರ ಅನಂತಹ ಅಂತಮತೀತ್ಯ ವರ್ತತೆ ಅನಂತಹ ಅಂತವನ್ನು ಮೀರಿ ತುದಿಯನ್ನು ಮೀರಿ ಪರಿಪೂರ್ಣ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮಸ್ತೆ ಸ್ವಾಹ ಸ್ವಧಾರಂ ಹಡ್ಯೋಗಾಚ ಚತುರ್ಥೀತ್ಯಾಗತ್ಯ ಗ್ರಹಣ ಗುರುವೇ ಅಲ್ವಾ ಚತುರ್ಥೆ ನವಗ್ರಹ ಸ್ತೋತ್ರದಲ್ಲಿ ರಾಹುವೇ ಕೇತುವೇ ನಮಃ ಅಲ್ವಾ ಓ ರಾಹುವೇ ಕೇತುವೇ ನಮಃ ಅಲ್ವಾ ರಾಹವೇ ಕೇತವೇ ಹವೇ ತವೇ ಆಗುದಿಲ್ಲ ಕೇತು ಕಂಡ್ರಿ ತವೆ ಅಂತೀಯಲ್ಲ ರಾಹು ಕಂಡ್ರಿ ರವೆ ಹವೆ ಅಂತೀಯಲ್ಲ ಸಂಸ್ಕಾರ ಏನ್ ಮಾಡ್ಕೋ ಅನಂತನಾಗಿದ್ದಾನೆ ಪರಿಮಿತನಾಗಿದ್ದಾನೆ ಧನಂಜಯ ಈ ಧನಂಜಯಗೆ ಅರ್ಥ ಮಾಡಿದ್ರೆ ಅರ್ಥ ಅಂದ್ರೆ ಅರ್ಜುನ ಮಾಡಿ ಪಾಂಡವನ ಧನಂಜಯ ಮಾಡಿದ್ದಾರೆ ಹಂಗೇನಿಲ್ಲ ಧನವನ್ನು ಗೆದ್ದವನು ಅವನೇ ಸಾಕ್ಷಾತ್ ಅರ್ಜುನ ಇಲ್ಲ ಅರ್ಜುನ ಮುಂಚೆ ಇತ್ತು ಈ ವಿಷ್ಣು ಸಹಸ್ರನಾಮ ಅರ್ಜುನ ಬಂದಿದ್ದಲ್ಲ ಹೋಗಿದ್ರ ಬಾಕಳೆ ಕಡೆ ಕಾಣದಲ್ಲ ಎಂತ ಗುರುಗಳೇ ಇದು ಅನುಶಾಸನ ರಾಮನಿಂದ ಹೇಳಿ ಹೇಳು ಕುರುಕ್ಷೇತ್ರ ನೋಡಿದ್ವಿ ಹಾಗೆ ಅಂತ ಬಕಳೆ ಅಂತ ತೇಜು ಏನು ನೋಡಿದ ಅದು ಸುಳ್ಳು ಅಂತ ಅವರೆಲ್ಲ ಹೇಳಿದ್ದಾರೆ ಅಂತ ಕುಮಾರ ಅಲ್ಲ ಬಕಳೆ ಏನಿಲ್ಲ ಅದೇ ಅನುಶಾಸನಿಕ ಪರ್ವಣಿ ಅಂತ ಇದೆಯಲ್ಲ ಅದರಲ್ಲಿ ಅನುಶಾಸನಿಕ ಪರ್ವದಲ್ಲಿ ಹೇಳಿದ್ದು ಅಂದ್ರೆ ಹೌದು ಅನುಭವದಲ್ಲಿ ಬಂದು ಆದ್ರೆ ಆ ಭೀಷ್ಮರು ಯುಗಾಂತರದ ಸ್ಮರಣೆಯಿಂದ ಹೇಳ್ಕೊಂಡಂತಹ ಇದು ಹೊಸದಾಗಿ ಇದಲ್ಲ ಪರಮಾತ್ಮನಿಗೆ ನಿತ್ಯವಾಗಿರ್ತಕ್ಕಂಥ ನಾಮಗಳು ಇದು ಅಂತ ಆಗ್ತಾನೆ ಬಂದ ನಾಮ ಅಲ್ಲ ಅರ್ಜುನ ಬಂದ ನಾಮ ಅಲ್ಲ ಅದು ಯಾವಾಗ್ಲೂ ಇರ್ತಕ್ಕ ನಾಮ ಅದು ಅಂತ ಪರಮಾತ್ಮನಲ್ಲಿ ಅಲ್ಲ ಯಾವಾಗ್ಲೂ ಇರೋದ್ ಸರಿ ಆದ್ರೆ ಇದನ್ನ ಈ ತರ 1000 ನಾಮ ರೂಪದಲ್ಲಿ ಇಟ್ಟಿದ್ದು ಭೀಷ್ಮರ ಅಥವಾ ಮುಂಚೆ ಇದ್ದಿದ್ದನ್ನ ಅವ್ರು ಹೇಳಿದ್ದ ಭೀಷ್ಮ ಪಟ್ಟಿ ಮಾಡಿದ್ರು ಹೌದಾ ಭೀಷ್ಮ ಪಟ್ಟಿ ಮಾಡಿದ್ದೆ ಪಟ್ಟಿ ಮಾಡಿದ ಭೀಷ್ಮರು ಹೌದೌದು ಪಟ್ಟಿ ಮಾಡಿದ ಭೀಷ್ಮರು ಅದ್ರ ಮುಂಚೆ ಇದ್ದ ನಾಮೇ ಅದು ಅದ್ ಸರಿ ಅದ್ ಅದೇ ಭೀತಿ ಹೋತು ಅಗ್ನಿರ್ವ ವಿಶ್ವಾಮಿರೋ ಭೀತಿ ಹೋತು ಧನಂಜಯ ಅಗ್ನಿಗೂ ಧನಂಜಯ ಅಂತ ಹೆಸರು ಯಾಕೆಂದ್ರೆ ಭೂತಿ ಮಿಚ್ಛೆ ಧುತಾಶನ ಐಶ್ವರ್ಯ ಬೇಕು ಅಂದ್ರೆ ಯಜ್ಞೇಶನ ಆರಾಧನೆ ಮಾಡಿದ್ರೆ ಸಿಕ್ಕಾಪಟ್ಟೆ ಐಶ್ವರ್ಯ ಬರುತ್ತದೆ ಅಗ್ನಿಯೇ ವಸುಮತೆ ಪುರೋಡಾಶ ಮಷ್ಟಾಕಪಾಲಂ ನಿರ್ವಪೇಜ್ಯ ಕಾಮಯೇತ ವಸುಮಾನ್ ಸ್ಯಾಮಿತ್ಯಗ್ನಿಮೆ ವಸುಮಂತಗ್ಸ್ವೇನ ಭಾಗಧೇಯೇನೋ ಸ ಏವೈನಂ ವಸುಮಂತಂ ಕರೋತಿ ವಸುಮಾನೇವ ಭವತಿ ವಸುಮಾನ್ ಏವ ಏಕಾದೇಶ ಸೂಸ್ಬಿಡ್ತಾರಂತೆ ಯಾಕ ಬೇಡವಾ ಹೋಗ್ರ ಬಿಟ್ಕೊಳೆ ನಮಗೇನೆ ಪರಮಾತ್ಮನ ಐಶ್ವರ್ಯ ಬೇಕು ಪರಮಾತ್ಮನೆಂಬ ಐಶ್ವರ್ಯ ಬೇಕು ಅವನೇ ಐಶ್ವರ್ಯ ಸ್ವರೂಪ ಹಾಗಾಗಿ ಧನಂಜಯ ಅಂತ ಹೇಳಿ ಸಂಪೂರ್ಣ ಧನವನ್ನು ಗೆದ್ದವನು ಧನ ಸ್ವರೂಪನು ಅಂತ ಅರ್ಥ ಅದು ಧನಂಜಯ ಅಂತ ಅರ್ಜುನ ಹೆಸರಾಗಿ ಅರ್ಜುನನೇ ಪಾಂಡವನ ಧನಂಜಯ ಅಂತ ಭಾಷ್ಯಕಾರ ಮಾಡಿದಾಗ ಮಾಡ್ತೀವಿ ಆಡ್ಬೋದು ಏನು ಇದರಲ್ಲಿ ಹಿಂಸದಲ್ಲಿ ಹೀಗೇ ಆಗ್ಬೇಕು ಅವಿರುದ್ಧವಾದ ಅರ್ಥ ಎಷ್ಟಾದ್ರೂ ಒಪ್ಪಬಹುದು ತಗೋಬಹುದು
ಬ್ರಹ್ಮಣ್ಯೋ ಬ್ರಹ್ಮ ಬ್ರಹ್ಮಣ್ಯೋ ಬ್ರಹ್ಮಕೃದ್ಬ್ರಹ್ಮ ಬ್ರಹ್ಮ ಬ್ರಹ್ಮ ವಿವರ್ಧನ ಬ್ರಹ್ಮ ವಿವರ್ಧನಃ ಬ್ರಹ್ಮವಿತ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮೀ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ ಬ್ರಹ್ಮಣ್ಯೋ ಬ್ರಹ್ಮಕೃದ್ಬ್ರಹ್ಮ ಬ್ರಹ್ಮ ಬ್ರಹ್ಮ ವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮೀ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ ಬ್ರಹ್ಮಣ್ಯಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮ ಬ್ರಹ್ಮವಿವರ್ಧನಃ ಬ್ರಹ್ಮವಿತ್ ಬ್ರಾಹ್ಮಣಃ ಬ್ರಹ್ಮಿ ಬ್ರಹ್ಮಜ್ಞಃ ಬ್ರಾಹ್ಮಣ ಪ್ರಿಯಃ. ಎಷ್ಟೋ 10 ಹಿಂದಿನ ಶ್ಲೋಕದಲ್ಲಿ ಅದು 10 ಕಾಮದೇವ ಕಾಮಲು ಅದು 10 ಇದರಲ್ಲೂ 10 ಬ್ರಹ್ಮಣ್ಯ ಅನ್ನಕ್ಕೆ ಈ ಭಾಷೆಗಳು ರಸ ಮಾಡಿದರೆ ತಪಸ್ಸು ವೇದ ವಿಪ್ರ ಜ್ಞಾನ ಇದಕ್ಕೆ ಬ್ರಹ್ಮ ಅಂತ ಹೆಸರು. ಅದಕ್ಕೆ ಹಿತನಾದವನು ಬ್ರಹ್ಮಣ್ಯನು ಅಂತ ಮಾಡಿದ್ದಾರೆ. ಆದರೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ. ಬ್ರಹ್ಮಣ್ಯ ದೇವ ಅಂದ್ರೆ ಬ್ರಾಹ್ಮಣರನ್ನೇ ದೇವತೆಯಾಗಿ ಉಳ್ಳವನು ಅಂತ. ಬ್ರಹ್ಮಣ್ಯ ದೇವ ಅಂತ ಪರಮಾತ್ಮನಿಗೆ ಬ್ರಹ್ಮಣ್ಯ ಅಂದ್ರೆ ಅತ್ಯಂತ ಇದು ಬ್ರಾಹ್ಮಣ ಪ್ರಿಯ ಮುಂದೆ ಇದೆ. ಅದಕ್ಕೋಸ್ಕರಾಗಿ ಬ್ರಹ್ಮಣ್ಯ ಅನ್ನಕ್ಕೆ ಈ 4 ಇದೆಯಲ್ಲ, ತಪಸ್ಸು ವೇದ ವಿಪ್ರ ಜ್ಞಾನ, ಈ 4ನ್ನೂ ಹೊಂದಿರತಕ್ಕವನು ಅದನ್ನ ಬ್ರಹ್ಮಣ್ಯನು. ಬ್ರಹ್ಮಕೃತ ಶಬ್ದ ಕರ್ಸ. ಬ್ರಹ್ಮ ಅಂದ್ರೆ ಇಲ್ಲಿ ವೇದಗಳು ತರ್ಸ. ಅದ ಬ್ರಹ್ಮ ಶಬ್ದಕ್ಕೆ ವೇದಗಳು ವಿಪ್ರರು ಅವುಗಳನ್ನ ಮಾಡಿದವನು ಅಂತ ಅರ್ಥ. ಅದ ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇಜಿ. ತಪಸ್ಸನ್ನೇ ಬ್ರಹ್ಮ ಅಂದ್ರೆ ಆ ತಪಸ್ಸನ್ನು ಗೊತ್ತು ಮಾಡಿಕೊಟ್ಟವನು ಅವನೇ. ಪ್ರಪಂಚಕ್ಕೆ ತಪಸ್ಸಿನ ಸ್ವರೂಪ ಇದು, ಹೀಗೆ ತಪಸ್ಸು ಮಾಡಬೇಕು ಅಂತ ಹೇಳಿ ತಪಸ್ಸಿಗೆ ಲಕ್ಷಣವನ್ನು ಇದು ಮಾಡೋದ್ರಿಂದ ತಪಸ್ಸೆಂಬ ಬ್ರಹ್ಮವನ್ನು ಮಾಡಿರುವ ಆತನು ಬ್ರಹ್ಮಕೃತ. ಬ್ರಹ್ಮ ಅದು ಪುಲ್ಲಿಂಗ, ಹಿರಣ್ಯಗರ್ಭ ಬ್ರಹ್ಮನು ಅವನೇ. ಬ್ರಹ್ಮ ನಿರ್ಗುಣ ಬ್ರಹ್ಮವು ಅವನೇ. ಬ್ರಹ್ಮ ವಿವರ್ಧನ ಅಂದ್ರೆ ಬ್ರಹ್ಮವನ್ನು ಬೆಳೆಸುವ ಆತಂದ್ರೆ ತಪಸ್ಸನ್ನು ವೇದಗಳನ್ನು ವಿಪ್ರನ್ನು ಎಲ್ಲರೂ ಬೆಳೆಸುವ ಆತನು ವಿವರ್ಧನ. ಬ್ರಹ್ಮವನ್ನು ಅಂದ್ರೆ ಲೋಕದಲ್ಲಿ ಯಾವ್ಯಾವ್ದು ದೊಡ್ಡದು ಉಳಿಸ್ಕೊಂಡಿದೆಯೋ ಅದನ್ನೆಲ್ಲವನ್ನು ಬೆಳೆಸುವ ಆತನು ಅಂತ. ಆಕಾಶ ಬ್ರಹ್ಮ, ಮನಸ್ಸು ಬ್ರಹ್ಮ, ಅವ್ಯಾಕೃತ ಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ ಅಂದ್ರೆ ಬ್ರಹ್ಮವಿತ್. ಬ್ರಹ್ಮವನ್ನು ಅಂದ್ರೆ ವೇದವನ್ನು ಬಲ್ಲವನು ಅಂತ ಅರ್ಥ ಮಾಡೋದು. ತನ್ನ ಸ್ವರೂಪವನ್ನು ಬಲ್ಲವನು ತಿಳಿದವನು ಅಂತ ಅರ್ಥ ಮಾಡೋದು. ತನ್ನ ಸ್ವರೂಪವೇ ಬ್ರಹ್ಮ ಸ್ವರೂಪ, ಅದನ್ನು ತಿಳಿದವನು. ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ ಮಾಡಿ ವೇದಾರ್ಥವನ್ನು ಬಲ್ಲವನು ಅಂದ್ರೆ ಬ್ರಹ್ಮವಿತ್. ಬ್ರಾಹ್ಮಣ ಶಬ್ದಕ್ಕೆ ಅರ್ಥ ಏನ್ ಮಾಡಿದ್ದಾರೆ? ಬ್ರಾಹ್ಮಣ ಅಂದ್ರೆ ಅವರು ಬ್ರಹ್ಮಕ್ಕೆ ಇದಾಗಿ ಮಾಡಿದ್ದಾರೆ. ಸ್ವಯಂ ಬ್ರಾಹ್ಮಣ ರೂಪದಿಂದ ಇರ್ತಕ್ಕವನು ಮಾಡಿಬಿಟ್ಟಿದ್ದಾರೆ. ಬ್ರಾಹ್ಮಣಾತ್ಮನ ಸಮಸ್ತಾನಾಂ ಲೋಕಾನಾಂ ಪ್ರಜನ್ ಕುರ್ವನ್ ಬ್ರಹ್ಮಣ ವೇದಸ್ಯ ಅಯಮಿತಿ ಬ್ರಾಹ್ಮಣ ಮಾಡಬೇಕು. ವೇದದ ಪ್ರವಚನ ಮಾಡುವ ರೂಪದಿಂದ ಬ್ರಾಹ್ಮಣನಾಗಿದ್ದಾನೆ ಅಂತ ಕೆಲಸ ಮಾಡಿದ್ದಾರೆ. ಇಲ್ಲೇನ್ ಮಾಡಿ ಇವರು ಬ್ರಹ್ಮವಿದ್ ಬ್ರಾಹ್ಮಣ ಬ್ರಾಹ್ಮಣ ವ್ಯಕ್ತಿಯ ಸ್ವರೂಪನಾಗಿದ್ದು ವೇದಗಳನ್ನು ಅವಳ ಅರ್ಥವನ್ನು ಇದ್ದಂತೆ ತಿಳಿಸುತ್ತಾನೆ ಮಾಡಿದ್ದಾರೆ. ಅಲ್ಲ, ಬ್ರಾಹ್ಮಣ ರೂಪದಿಂದ ಇರುವನು ಅಂತ ಅರ್ಥ ಮಾಡೋದು. ಅವನು ಬ್ರಾಹ್ಮಣ ವಟು ವಾಮನ ರೂಪದಿಂದ ಬ್ರಾಹ್ಮಣನಾಗೇ ಬಂದ ಅವನು. ಹಾಗೆ ಮಾಡ್ಬೋದು. ವಟು ವಾಮನ ರೂಪಿ ಬ್ರಾಹ್ಮಣ ರೂಪಿ ತಾನೆ, ಬ್ರಾಹ್ಮಣ ರೂಪದಿಂದ ಬಂದವನು ಅಂತ ಅರ್ಥ ಮಾಡ್ಬೋದಾಗಿತ್ತು. ಬ್ರಾಹ್ಮಣ ರೂಪದಿಂದ ವೇದಗಳನ್ನು ಹೇಳುವಾದನು ಅಂತ ಅರ್ಥ ಮಾಡಿದ್ದಾರೆ. ಬ್ರಹ್ಮಿ ಅಂದ್ರೆ ಬ್ರಹ್ಮವನ್ನು ಉಳ್ಳವನು, ದೊಡ್ಡದಾಗಿರ್ತಕ್ಕದ್ದಾದ ಎಲ್ಲವನ್ನೂ ಹೊಂದಿರ್ತಕ್ಕವನು ಅಂತ. ಏನೇನೇನು ಬ್ರಹ್ಮಾನ ಪದಕ್ಕೆ ಅರ್ಹವಾಗಿದೆಯೋ ಯೋಗ್ಯವಾಗಿದೆಯೋ ಅದೆಲ್ಲವನ್ನೂ ಹೊಂದಿದವನು ಬ್ರಹ್ಮಿ. ಧನವನ್ನು ಹೊಂದಿದವನು ಧನೀನು, ಹಾಗೆ ಬ್ರಹ್ಮವನ್ನು ಹೊಂದಿದವನು ಬ್ರಹ್ಮಿ. ಇನ್ನು ಬ್ರಹ್ಮಜ್ಞ ಇನ್ನು ವೇದಗಳನ್ನೆಲ್ಲ ತಿಳಿದವನು, ಶಾಸ್ತ್ರಗಳನ್ನೆಲ್ಲ ತಿಳಿದ ಮತ್ತೆ ಇನ್ನು ಪುನರುಕ್ತಿ ಮಾಡಿದ್ರು, ಏನು ಮಾಡೋಕ್ಕಾಗಲ್ಲ. ಬ್ರಾಹ್ಮಣ ಪ್ರಿಯ, ಬ್ರಹ್ಮಜ್ಞಾನಿಗಳಿಗೆ ಅತ್ಯಂತ ಇಷ್ಟವಾದವನು. ತತ್ವಜ್ಞಾನಿಗಳನ್ನೇ ಬ್ರಾಹ್ಮಣರು ಅಂತ ಅಂದ್ಬಿಟ್ಟು ಅವನಿಗೆ ಪ್ರಿಯನು ಅಂದ್ರೆ ಅವನು ಯಾವಾಗಲೂ ಅವರಲ್ಲೇ ಮುಳುಗಿರ್ತಾರೆ ಅಂದ್ರೆ ಬ್ರಾಹ್ಮಣ ಪ್ರಿಯನೂ ಇದ್ದಾನೆ. ಬ್ರಹ್ಮಿನೇ ಬ್ರಹ್ಮವನ್ನು ಉಳ್ಳವನು ಅಂದ್ರೆ ಬ್ರಹ್ಮ ಅನಿಸ್ಕೊಳ್ಳೋದಕ್ಕೆ ಯೋಗ್ಯವಾಗಿರೋದು ಏನೇನಿದೆಯೋ ಅದನ್ನೆಲ್ಲ ಉಳ್ಳವನು ಅಂತ. ಮನಸ್ಸು ಬ್ರಹ್ಮ, ವಿದ್ಯುತ್ ಬ್ರಹ್ಮ, ಆದಿತ್ಯೋ ಬ್ರಹ್ಮ, ಆಕಾಶೋ ಬ್ರಹ್ಮ, ವಾಯು ಬ್ರಹ್ಮ ಇದೆಯಲ್ಲ ಎಲ್ಲವನ್ನೂ ಹೊಂದಿರತಕ್ಕವನು ಅಂತ ಬ್ರಹ್ಮಿ ಅಂತ.
ಬ್ರಹ್ಮಜ್ಞ ಅಂದ್ರೆ ಬ್ರಹ್ಮನನ್ನು ವೇದಂತ ತಿಳಿದವನು, ಪರಮಾತ್ಮ ತಿಳಿದವನು. ಬ್ರಾಹ್ಮಣ ಪ್ರಿಯನು, ಬ್ರಾಹ್ಮಣರಿಗೆ ಇಷ್ಟವನು, ಬ್ರಾಹ್ಮಣರನ್ನು ಪ್ರೀತಿಸುವಾದವನು, ಬ್ರಾಹ್ಮಣರಿಗೆ ಪ್ರಿಯವಾದವನು. ಹೇಗೂ ಮಾಡಿ ಎರಡೂ ಹೌದು. ತತ್ವಜ್ಞಾನಿಗಳನ್ನು ಇಷ್ಟಪಡ್ತಾನೆ, ತತ್ವಜ್ಞಾನಿಗಳಿಗೆ ಇಷ್ಟವಾಗಿದ್ದಾನೆ. ತತ್ವಜ್ಞಾನಿಗಳಿಗೂ ಇಷ್ಟ, ತತ್ವಜ್ಞಾನಿಗಳನ್ನೂ ಇಷ್ಟಪಡ್ತಾರೆ. ಮೊದಲನೇ ಫಸ್ಟ್ ಇದರಲ್ಲಿ ಪಾದದಲ್ಲಿ ಬ್ರಹ್ಮಕೃತ್ ಬ್ರಹ್ಮ 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 ಅಂತ ಈ 3 ಸಲ ಇದೆಯಲ್ಲ, ಅದಕ್ಕೆ ಏನ್ ಹೇಳಿದ್ರು ಗೊತ್ತಾಗ್ಲಿಲ್ಲ ನಂಗೆ. ಬ್ರಹ್ಮ ಅಂದ್ರೆ ಹಿರಣ್ಯಗರ್ಭ ಪುಲ್ಲಿಂಗ. ಬ್ರಹ್ಮ ಬ್ರಹ್ಮ ಅಂದ್ರೆ ನಿರ್ಗುಣ ಬ್ರಹ್ಮ. ಆಮೇಲೆ ಬ್ರಹ್ಮ ವಿವರ್ಧನ ಅಂದ್ರೆ ಎಲ್ಲ ಬ್ರಹ್ಮ ಅನಿಸ್ಕೊಂಡಂತಹ ತಪಸ್ಸು, ವೇದ, ವಿಪ್ಪ ಎಲ್ಲವನ್ನು ಬೆಳೆಸುವ ಆತನು ಅಂತ ಅರ್ಥ. ಅದಕ್ಕೆಲ್ಲ ಅನುಕೂಲವಾಗಿರುವವನು ಅಂತ ಅರ್ಥ. ಬ್ರಹ್ಮಣ್ಯ ಅಂದ್ರೆ ಬ್ರಹ್ಮಣ್ಯ ಶಬ್ದಕ್ಕೆ ತಪಸ್ಸು, ವೇದ, ವಿಪ್ಪ ಇದೆಯಲ್ಲ ಅವ್ರಿಗೆ ಹಿತನಾದವನು ಅಂತ, ಅದಕ್ಕೆಲ್ಲ ಬಹಳ ಅನುಕೂಲವಾಗಿರುವವನು ಅಂತ ಬ್ರಹ್ಮಣ್ಯ. ಬ್ರಹ್ಮಕೃತ ಅಂದ್ರೆ ತಪಾದಿಗಳನ್ನು ಮಾಡುವ ಆತನು, ಅದನ್ನು ಉಂಟು ಮಾಡಿರುವ ಆತನು ಅಂತ. ತಪಸ್ಸೇ ಬ್ರಹ್ಮ ತಾನೆ, ಅವುಗಳನ್ನು ಮಾಡಿರುವ ಆತನು. ಗುರುಗಳೇ, ಇದು ಯಾವುದ್ರಲ್ಲೂ ಸೃಷ್ಟಿಕರ್ತನಾದ ಬ್ರಹ್ಮ ಇಲ್ವೇ ಅಲ್ವಾ? ಅಲ್ಲ, ಬ್ರಹ್ಮ ಇದಕ್ಕೆ ಸೃಷ್ಟಿಕರ್ತ ಬ್ರಹ್ಮವೇ. ಹಿರಣ್ಯ ಗರ್ಭ ಇದೆಯಲ್ಲ ಅದೇ ಅದು ಬ್ರಹ್ಮ ಹಿರಣ್ಯಗರ್ಭ. ಅವನನ್ನು ಸೃಷ್ಟಿ ಮಾಡಿದವನು ಇವನೇ. ಹಿರಣ್ಯಗರ್ಭನನ್ನು ಇವನೇ ಸೃಷ್ಟಿ ಮಾಡಿದವನು. ಹಿರಣ್ಯಗರ್ಭ ಏನು ಇದಲ್ಲ, ಹಿರಣ್ಯಗರ್ಭನಿಗೂ ಕಾರಣ. ನೀವು ಚತುರ್ಮುಖ ಬ್ರಹ್ಮ ಹಿರಣ್ಯ ಗರ್ಭ ಅಲ್ವಾ ಗುರು? ಹೌದು, ಅವನನ್ನೇ ಬ್ರಹ್ಮ ಅಂತ ಇಟ್ಕೊಳ್ಳಿ. ಅವನನ್ನೇ ಸೃಷ್ಟಿಕರ್ತ ಬ್ರಹ್ಮ. ಬ್ರಹ್ಮ ಅನ್ನೋದಕ್ಕೆ ಹಿರಣ್ಯ ನಿರ್ಗುಣ ಬ್ರಹ್ಮ ಕೆಲಸ ಮಾಡ್ಕೊಳ್ಳಿ. ಮತ್ತೆ ಬ್ರಹ್ಮ ಅನ್ನೋದು ಸೃಷ್ಟಿಕರ್ತ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ನಿರ್ಗುಣ ಬ್ರಹ್ಮ. ಬ್ರಹ್ಮ ಅನ್ನಕ್ಕೆ ಹಿರಣ್ಯ ಗರ್ಭ ಅಂತ ಇಟ್ಕೊಳ್ತೀನಿ ಅಂದ್ರೆ ಸೃಷ್ಟಿಕರ್ತ ನಿರ್ಗುಣ ಬ್ರಹ್ಮನು ಸೃಷ್ಟಿಕರ್ತ ಬ್ರಹ್ಮ. ಇದು ಜನ್ಮಾದ್ಯಸ್ಯ ಯತಃ ಅನ್ನೋದಲ್ಲಿ ನಿರ್ಗುಣ ಬ್ರಹ್ಮನ ಸೃಷ್ಟಿಕರ್ತ ಅಂತ ಹೇಳಿದಾರೆ. ಹಿರಣ್ಯ ಗರ್ಭನ ಸೃಷ್ಟಿಕರ್ತ ಅಂತ ಹೇಳೇ ಇಲ್ಲ. ಸೂತ್ರವಾಗಿ ಜಗದ್ವ್ಯಾಪಾರ ವರ್ಜಂ ಅಂತ ಸೂತ್ರ ಮಾಡಿ ಹಿರಣ್ಯ ಗರ್ಭನಿಗೆ ಜಗತ್ ಸೃಷ್ಟಿ ಮಾಡುವ ಸಾಮರ್ಥ್ಯ ಇಲ್ಲ, ಅದು ಬಿಟ್ಟು ಬಾಕಿ ಅಡಿಮಾದಿಗಳೇ ಹೊರತು ಜಗದ್ವ್ಯಾಪಾರ ಪರಮಾತ್ಮಂದು ಕೆಲಸ ಮಾಡಿದ್ದಾರೆ. ಬ್ರಹ್ಮಣ್ಯೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಮಹಾಕ್ರಮೋ ಮಹಾಕರ್ಮ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ವಾ ಕ್ರತುರ್ಮಹಾಯಜ್ವ ಮಹಾಯಜ್ಞೋ ಮಹಾಹವಿಃ ಮಹಾಯಜ್ಞೋ ಮಹಾಹವಿಃ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗಃ ಮಹಾಕ್ರತುರ್ಮಹಾಯಜ್ವ ಮಹಾಯಜ್ಞೋ ಮಹಾಹವಿಃ ಮಹಾಕ್ರಮಃ ಮಹಾಕರ್ಮ ಮಹಾತೇಜ ಮಹಾರಗಃ ಮಹಾತೇಜಾಃ ಮಹಾತೇಜಾಃ ಮಹಾರಗಃ ಮಹೋರಗಃ ಮಹೋರಗಃ ಮಹಾಕ್ರತುಃ ಮಹಾಯಜ್ವಾ ಮಹಾಯಜ್ಞಃ ಮಹಾಹವಿಃ. ಎಷ್ಟು 8 ನಾಮ ಮಾಡಿದ್ದಾರೆ. ಮಹಾಕ್ರಮ ಮಹಾಕರ್ಮ ಮಹಾತೇಜ ಮಹಾರಗಃ ಮಹಾಕ್ರತುಃ ಮಹಾಯಜ್ವ ಮಹಾಯಜ್ಞ ಮಹಾಹವಿಃ. 9 ಇದೆಯಾ? 8 ಇದೆ ಗುರುಗಳೇ. 8 ಗುರುಗಳೇ. 8 ನಾಮ. ಮಹಾಕ್ರಮ ಮಹಾಕರ್ಮ ಮಹಾತೇಜ 3 ಆಯ್ತು. ಮಹೋರಗಃ ಮಹಾಕ್ರತುಃ ಮಹಾಯಜ್ವ ಮಹಾಯಜ್ಞ ಮಹಾಹವಿಃ. ಹೆಂಗ 9? ಸುಮ್ಮನೆ ಹೊಡಿತೀಯಾ? ಹೊಡಿತಿರ್ತಾರೆ. ಮಹಾಕ್ರಮ ಅಂದ್ರೆ ವಾಮನನಾಗಿ ತ್ರಿವಿಕ್ರಮನಾಗಿ ಹೆಚ್ಚಾಗಿ ವಿಷ್ಣುರು ಕ್ರಮ ಷಣ್ಣು ವಿಷ್ಣುರು ಕ್ರಮ ಎಲ್ಲ ಅಂದ್ರೆ ವ್ಯಾಪಕವಾದಂತಹ ಹೆಜ್ಜೆ ಉಳ್ಳವನು ಅಂತ ಮಹಾಕ್ರಮ ಅಂದ್ರೆ. ದೊಡ್ಡದಾದ ದಾಟುಗಾಲು, ವ್ಯಾಪಕವಾದ ದಾಟುಗಾಲನ್ನು ಉಳ್ಳವನು ಅಂತ ಅರ್ಥ ಮಹಾಕ್ರಮ. ಮಹಾಕರ್ಮ ಅಂದ್ರೆ ಮಹದೀಯೇನ ತೇಜಸ್ವಿನು ಭಾಸ್ಕರಾದಯ ತೇಜ ಮಹದಸ್ಯ ಮಹಾದೇಜ. ಮಹಾಕರ್ಮ ಜಗದುತ್ಪತ್ತಿಯಾದಿ ಕರ್ಮ, ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಅನ್ನುವಂಥ ದೊಡ್ಡ ಕರ್ಮ ಇವಂದಾದನೆ ಇವನು ಮಹಾಕರ್ಮ. ಉತ್ಪತ್ತಿ ಸ್ಥಿತಿ ಲಯವನ್ನು ಮಾಡುವಂತಹ ಕರ್ಮ ಇವೊಂದು, ಅದು ಮಹಾಕರ್ಮ.
ಮಹಾತೇಜ ಅಂದ್ರೆ ಸೂರ್ಯಾದಿಗಳ ಎಲ್ಲ ತೇಜಸ್ಸಿಗೂ ತೇಜಸ್ಸಾಗಿರುವನು ಅಂತ. ಮಹೋರಗ ದೊಡ್ಡ ದೊಡ್ಡ ಹಾವು, ಅನಂತ ವಾಸುಕಿ, ತಕ್ಷಕ, ಕಾರ್ಕೋಟಕ, ಶಂಖ, ಕುಲಿಕ, ಪದ್ಮ, ಮಹಾಪದ್ಮ ಇತ್ಯಾದಿ ಏನು ನಾಗಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಎಲ್ಲಾ ಉರಗ ರೂಪದವನು ಇವನೇ ಮಹೋರಗ. ಮಹಾಕೃತು ದೊಡ್ಡ ದೊಡ್ಡ ಯಜ್ಞ, ಅಶ್ವಮೇಧ ರಾಜಸೂಯ ಯಜ್ಞವೂ ಇವನೇ. ಮಹಾಯಜ್ವ ದೊಡ್ಡ ಯಾಗ ಮಾಡುವಾತನು, ಯಜ್ವ ಅವನು ಯಾಗ ಮಾಡುವಾತನು ಇವನೇ ಇದ್ದಾನೆ. ಮಹಾಯಜ್ಞ, ಮಹಾಕೃತು ಅಂದ್ರೆ ಪಶು, ಯಜ್ಞ ಅಂದ್ರೆ ಪಶು ಇರ್ತಕ್ಕಂಥ, ಅದು ಇವನೇ ಆಗಿದ್ದಾನೆ. ಮಹಾಹವಿಹಿ ಇಡೀ ವಿಶ್ವವನ್ನೇ ಹವಿಸ್ಸಾಗಿಟ್ಕೊಂಡಿದ್ದಾನೆ. ಇದು ಹೃದಯ ಎಂಬ ಕುಂಡದಲ್ಲಿ, ಚೈತನ್ಯ ಎಂಬ ಅಗ್ನಿಯಲ್ಲಿ, ಇಂದ್ರಿಯ ಅನ್ನುವಂತಹ ಸೋಟಿನಿಂದ ಇಡೀ ವಿಶ್ವವನ್ನೇ ಹೋಮ ಮಾಡ್ತಾ ಇರೋನು ಮಹಾಹವಿಹಿ. ರೂಪ ಪ್ರಪಂಚವನ್ನು ಹೋಮ ಮಾಡಿಸ್ಕೋತಾನೆ. ಶಬ್ದ ಪ್ರಪಂಚ, ವಾಸನಾ ಪ್ರಪಂಚ, ಸ್ಪರ್ಶ ಪ್ರಪಂಚ, ರುಚಿ ಎಲ್ಲವೂ ಹೋಮ ಆಗ್ತಾ ಇದೆ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇಸಯ್ಯಾಗ್ ಶಬ್ದಾದೀನಿಹ್ಯಾನ್ಯೇ ಎಲ್ಲ ಪ್ರಪಂಚವನ್ನೇ ಹವಿಸ್ಸಾಗಿಟ್ಕೊಂಡು ಎಲ್ಲವನ್ನು ಹೋಮ ಮಾಡ್ತಾ ಅನುಭವಿಸ್ತಾ ಇದ್ದಾನೆ ಮಹಾಹವಿಹಿ. ಮಹತ್ತಾಗಿರುವ ವಿಶ್ವವೇ ಯಾವಾಗಲೂ ಹವಿಸ್ಸು ಅಂತ ನುಂಗಾಕ್ಬಿಡ್ತಾನೆ. ಪ್ರಳಯ ಕಾಲ ಅಷ್ಟನ್ನು ಮಾತ್ರ ಪ್ರತಿ ಕ್ಷಣದಲ್ಲೂ ಅವನು ಆಹುತಿ ತಗೊಳ್ತಾ ಇರೋದು ಇಡೀ ವಿಶ್ವವನ್ನೇ. ಅಲ್ಲಿ ಮಾತಾಡ ಏನು ಕಾಮನ್ ಸೆನ್ಸ್ ಇಲ್ಲಪ್ಪ, ನಾನ್ ಸೆನ್ಸ್ ಏನಿಗೆ ಇಷ್ಟೇ ಮಾತಾಡ. ಬುಕ್ಕು ಗಿಕ್ಕು ಇರ್ಲಿ, ಮಾತಾಡೋ ಜೋರು ಮಾಡಲ್ಲ, ಅದೆಲ್ಲ ಕಥೆ ಬೇಡ. ಸ್ತವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿರನಾಮಯ. ಮಾಡ್ಕೊಳ್ಳೇ ಸ್ತವ್ಯಸ್ತವ ಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತಾರಣ ಪ್ರಿಯ ಪೂರ್ಣಃ ಪೂರಯಿತ ಪುಣ್ಯಃ ಪುಣ್ಯಕೀರ್ತಿರನಾಮಯಃ. ಸ್ತವ್ಯಃ ಸ್ತವ್ಯಪ್ರಿಯಃ ಸ್ತವಪ್ರಿಯಃ ಸ್ತೋತ್ರಂ ಸ್ತುತಿಃ ಸ್ತೋತ ರಣಪ್ರಿಯಃ ಪೂರ್ಣಃ ಪೂರಯಿತ ಪುಣ್ಯಃ ಪುಣ್ಯಕೀರ್ತಿರನಾಮಯಃ. ಪುಣ್ಯಕೀರ್ತಿಃ ಅನಾಮಯಃ. ಎಷ್ಟೋ 10 11 ನಾಮ. ಬರೀ ತಪ್ಪ ಹೇಳ್ಸೋಣ. ಗುರುಗಳೇ ಪುಣ್ಯಕೀರ್ತಿ ಅನಾಮಯ ಬೇರೆನಾ? ಹೌದು, ಇದರಲ್ಲಿ ಒಂದೇ ಬರುತ್ತೆ. ಪುಣ್ಯಕೀರ್ತಿ ಅನಾಮಯ ಬೇರೆ ಬೇರೆ ಮಾಡಿದ್ದಾರೆ. ಸ್ತವ್ಯ ಸ್ತೋತ್ರಂ ಯೋಗ್ಯ ಸ್ತವ್ಯ, ನಿಜವಾಗಿ ಸ್ತೋತ್ರ ಮಾಡೋದಕ್ಕೆ ತಕ್ಕವನಾದವನು ಪರಮಾತ್ಮನು. ಸ್ತವ್ಯ ಸ್ತುತ ಧಾತುವಿಗೆ ಸ್ತೋತ್ರ ಯೋಗ್ಯ. ಯಾರನ್ನ ಸ್ತೋತ್ರ ಮಾಡಬೇಕು ಅಂದ್ರೆ DCSPಯನ್ನಲ್ಲ, ರಾಜಕಾರಣಿಗಳನ್ನಲ್ಲ, ಜಗದೀಶ್ವರನು ಪರಮೇಶ್ವರನು ಅವನು ಸ್ತೋತ್ರ ಮಾಡಬೇಕು. ಅವನು ಸ್ತವ್ಯ. ಸ್ತವಪ್ರಿಯ ಸ್ತವರಾಜ, ಭೀಷ್ಮ ಸ್ತೋತ್ರ, ಭೀಷ್ಮ ಸ್ತವ, ಗಜೇಂದ್ರ ಮೋಕ್ಷ ಇತ್ಯಾದಿಗಳಿಂದ ಬಹಳ ಸಂತೋಷ ಪಡ್ತಾನಂತೆ. ಸ್ತೋತ್ರ ಪ್ರಿಯ ಅವನು. ಸ್ತವಪ್ರಿಯ ಅಂದ್ರೆ ಸ್ತೋತ್ರ ಮಾಡ್ತಿದ್ರೆ ಅಲ್ಲೇ ನಮ್ಮ ಮುಂದೆ ಕೂತ್ಕೊಂಡು ಕೇಳ್ತಾ ಇರ್ತಾನಂತೆ. ಹಂಗೆ ಅದು ಇಷ್ಟವಂತೆ ಅವನಿಗೆ. ನಮ್ಮ ಕಣ್ಣು ಕಾಣೆಯ ರೂಪದಿಂದ ನಮ್ಮ ಮುಂದೆನೆ ಕೂತ್ಕೊಂಡು ನಮ್ಮ ಸ್ತೋತ್ರವನ್ನು ಆಲಿಸ್ತಾ ಇರ್ತಾರಂತೆ. ಅವನು ಸ್ತವಪ್ರಿಯನಂತೆ. ಸ್ತೋತ್ರ ಪ್ರಿಯ, ಬಹಳ ಇಷ್ಟ ಅವನಿಗೆ ಸ್ತವಪ್ರಿಯ. ಸ್ತೋತ್ರವು ಅವನೇ. ಇದು ಒಳ್ಳೇದಲ್ಲ ಅಲ್ವಾ? ಯಾಕೆ ಸ್ತುತಿ ಇನ್ನೊಬ್ರು ಮಾಡೋದು ಅದು ಒಳ್ಳೇದಲ್ಲ ಅಂತಾರೆ. ನಮ್ಮ ಮನುಷ್ಯನಿಗೆ ಒಳ್ಳೇದಲ್ಲ, ಪರಮಾತ್ಮನಿಗೆ ಒಳ್ಳೇದೆ. ಅಭಿಮಾನ ಪಟ್ಕೊಂಡವ್ರಿಗೆ, ಪರಿಚ್ಛಿನ್ನ ಅಭಿಮಾನಿಗಳಿಗೆ ಒಳ್ಳೇದಲ್ಲ, ಅವಿದ್ಯಾವಂತರಿಗೆ ಒಳ್ಳೇದಲ್ಲ ಅದು. ಸ್ತೋತ್ರಂ ಕಶ್ಯನ ಪ್ರಿಯಂ ಅಂತ ಹೊಗಳೋದು ಯಾಗಗಳಲ್ಲಿ ಹೊಗಳ್ತಾರಲ್ಲ, ಅದು ಕೇಳಿಸ್ಕೊಳ್ಳೋದು ಒಳ್ಳೇದಲ್ಲ ಅಂತಾರೆ. ಒಳ್ಳೇದಲ್ಲ ಅನ್ನೋದು ರಿಲೇಟಿವ್. ಯಾರಿಗೆ ಇಷ್ಟವಾಗಲ್ಲ ಹೊಗಳಿಸ್ತಾ ಇರೋದ? ಒಂದು ಸಭೆಯಲ್ಲಿ ಒಂದು ದೊಡ್ಡ ಇದು ಹೊಗಳ್ತಾ ಇದ್ದೆ ಎಲ್ಲ ಖುಷಿ ಆಗಲ್ವ ಅವ್ರಿಗೆ? ಒಂದು ಸಭೆಯಲ್ಲಿ ಇದರಲ್ಲಿ ಹೊಗಳ್ತಾ ಇದ್ರೆ ಖುಷಿ ಆಗ್ತಾ ಇರುತ್ತೆ ಅವ್ರಿಗೆ. ಅವ್ರ ಮುಖ ನೋಡ್ಬೇಕು ನೀವು ಹೊಗಳ್ತಾ ಇದ್ದಾಗ, ಬಹಳ ಖುಷಿ ಆಗ್ತಾ ಇರುತ್ತೆ ಅವರಿಗೆ, ಹಿತವಾಗ್ತಾ ಇರುತ್ತೆ. ಹಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮನ್ನ, ಕರೆಕ್ಟ್ ಹೊಗಳ್ತಾ ಇದ್ದಾರೆ, ಖುಷಿ ಆಗುತ್ತೆ. ಅಲ್ಲಿ ಅದು ಪರಮಾತ್ಮನ ವಿಭೂತಿ ಅಂತ ತಿಳ್ಕೊಂಡ್ಬಿಟ್ಬೇಕು ಅವಾಗ. ಪರಮಾತ್ಮನ್ನ ವಿಭೂತಿ ಅಂತ ಅಷ್ಟೇ.
ಯಾರಲ್ಲೂ ಗುಣ ಇದ್ರೆ ಮಾಡ್ಕೊಳ್ಳಿ. ಸ್ತೋತ್ರವು ಅವನೇ, ಸ್ತುತಿ ಸ್ತೋತ್ರ ಮಾಡುವಿಕೆ ಇದೆಯಲ್ಲ ಕ್ರಿಯೆ ಅದು ಅವನೇ. ಆಮೇಲೆ ಸ್ತೋತ್ರ ಮಾಡುವವರು ಇದಾರಲ್ಲ ಜನರು, ಅವರು ಕೂಡ ಅವನೇ. ರಣಪ್ರಿಯ ಏಕ್ದಮ್ ರಣಪ್ರಿಯಕ್ಕೆ ಹೋಗ್ಬಿಟ್ರಲ್ಲ, ಸಂಬಂಧವೇ ಇಲ್ಲ. ಸ್ತೋತ್ರ ಸ್ತುತಿ ಹೇಳ್ತಾ ಇದ್ರು, ಯುದ್ಧ ಪ್ರಿಯ ಆಗ್ಬಿಟ್ರು. ಯುದ್ಧಕ್ಕೂ ಸ್ತೋತ್ರಕ್ಕೂ ಸ್ತುತಿಗೂ ಎಲ್ಲಿಂದೆಲ್ಲಿ ಸಂಬಂಧ? ಇಮಾಮ್ ಸಾಬು ಗೋಕುಲಾಷ್ಟಮಿ ಸಂಬಂಧ, ಇಮಾಮ್ ಸಾಬುಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ? ಅದು ಸ್ತವ್ಯ ಸ್ತವಪ್ರಿಯ ಸ್ತೋತ್ರ ಸ್ತುತಿ ಸ್ತೋತ್ರ ಇಷ್ಟು ಹೇಳ್ಬಿಟ್ಟು ಸಡನ್ನ ರಣಪ್ರಿಯ ಅಂದ್ಬಿಟ್ರು. ಇದಕ್ಕೆಲ್ಲ ಸಂಬಂಧ ಶಂಕರಾಚಾರ್ಯಗೂ ಬರೀಕಲ್ಲ. ಅದು ಸ್ತೋತಾರಣ ಪ್ರಿಯ ಮಾಡಬಾರ್ದ ಗುರುಗಳೇ? ಸ್ತೋತಾರ ಪ್ರಿಯ ಆಗ್ಬೇಕು, ನಾ ಬೇಡ ಅವಾಗ. ತಾರಣ ಪ್ರಿಯ ಅಂತ ಆಗ್ಬಾರ್ದಾ? ತಾರಣ ಮಾಡೋನು ಅಂತ ಅಂದ್ರ ಅದೇ ಅದು ಗೊತ್ತಿಲ್ಲ, ಅದಕ್ಕೆ ಕೇಳ್ದೆ ನಿಮ್ಮನ್ನ. ಅಲ್ಲ, ನೀ ಹೇಳಿದ್ರೆ ಚಾಲನ ಪ್ರಿಯ ಅವ್ರು ಹೊಂದಿಸ್ಬೋದು. ಸ್ತೋಗ ಅರ್ಥ ಇದಾಗತ್ತೆ. ಅಸ್ತಿ ಸ್ತಃ ಸ್ತೋ ಅಂದ್ರೆ ಇಬ್ರು ಇದ್ದಾರೆ ಅಂತ. ಅವನು ಇದ್ದಾನೆ, ಭಕ್ತನು ಇದ್ದಾನೆ, ಪರಮಾತ್ಮ ಇದ್ದಾನೆ, ಸ್ತಃ ಅವರಿಬ್ರು ಇರೋರು ಮಾಡ್ಬೇಕು. ಸ್ತಃ ಅಸ್ತಿ ಸ್ತಃ ಸ್ತೋ ಅವರಿಬ್ರು ಇರೋರು ತಾರಣ ಪ್ರಿಯನು ಅಂತ ಆಮೇಲೆ ಮಾಡ್ಕೋಬೇಕು. ಗುರುಗಳು ಅದನ್ನು ಹೊಂದಿಸ್ತಾರೆ ಇವಾಗ. ಸಂಸ್ಕೃತದಲ್ಲಿ ಇವಾಗ ಅದಿದಲ್ವ ಗವೀಶಯಾನ ಶಂಖ ಭಸ್ತವ ಕೇಳಿಲ್ವಾ? ಎಲ್ಲಿ 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 ಏಕಾಕ್ಷರೇಣ ಸಹಿತೋ ರಹಿತೋಪಿ ದೇವ ಅಂತ ಒಂದು ಇದಿದೆ. ಪಾಯಾತ್ ಕುಮಾರ ಜನಕ ಶಶಿಖಂಡ ಮೌಳಿ ಅಂತ ಶ್ಲೋಕ. ಪಾಯಾತ್ ಅಂದ್ರೆ ಕಾಪಾಡಲಿ, ಕುಮಾರ ಜನಕ ಅಂದ್ರೇನು? ಕುಮಾರ ಅಂದ್ರೆ ಸುಬ್ರಹ್ಮಣ್ಯ, ಅವನ ತಂದೆ ಕಾಪಾಡಲಿ ಅಂತ. ಮಾರ ಜನಕ, ಮಾರ ಅಂದ್ರೆ ಮನ್ಮಥ, ಮದನೋ ಮನ್ಮಥೋ ಮಾರಹ ಅಂತ. ಮಾರ ಜನಕ ಅಂದ್ರೆ ವಿಷ್ಣು, ಕುಮಾರ ಜನಕ ಅಂದ್ರೆ ಶಿವನೂ ಆದ ವಿಷ್ಣುನೂ ಆಯ್ತು. ಶಶಿಖಂಡ ಮೌಳಿ, ಶಶಿ ಅಂದ್ರೆ ಚಂದ್ರ, ಶಶಿಯ ಖಂಡ ಅಂದ್ರೆ ಅರ್ಧ ಚಂದ್ರವನ್ನು ಹಾಕೊಂಡಂತಹ ಮೌಳಿ ತಲೆ ಉಳ್ಳವನು ಕಾಪಾಡಲಿ. ಶಿಖಂಡ ಮೌಳಿ, ಶಿಖಂಡ ಅಂದ್ರೆ ನವಿಲುಗಿರಿ, ನವಿಲುಗಿರಿಯನ್ನು ತಲೆ ಇಟ್ಕೊಂಡಂತಹ ಪರಮಾತ್ಮನು ಕಾಪಾಡಲಿ ಅಂತ. ಶಶಿಖಂಡ ಮೌಳಿ ಶಿಖಂಡ ಮೌಳಿ. ಗಂಗಾಂಚ ಪನ್ನಗಧ, ಗಂಗಾಂ ಧರ ಗಂಗೆಯನ್ನ ಹೊತ್ಕೊಂಡವನು. ಗಾಂಧರ ಭೂಮಿಯನ್ನು ಹೊತ್ಕೊಂಡವನು. ಗಂಗಾಮನಲ್ಲಿ ಗಂಗಾ ಅಂದ್ರೆ ಗಂಗೆ ದೇವಿ ಅಂತ. ಗಾಂಧರ ಭೂಮಿಯನ್ನು ಹೊತ್ಕೊಂಡವನು. ಪನ್ನಗಧರ, ಪನ್ನಗ ಅಂದ್ರೆ ಹಾವು, ಪನ್ನಗ ಇದು ಹಾವನ್ನು ಸುತ್ಕೊಂಡವನು, ಧರಿಸ್ಕೊಂಡವನು ಅಂತ. ನಗಧರ, ನಗ ಅಂದ್ರೆ ಬೆಟ್ಟ, ಬೆಟ್ಟವನ್ನು ದಾನ ಮಾಡ್ಕೊಂಡವನು ಅಂತ. ಪನ್ನಗಧರ ಪಾ ನಗಧರ. ಇನ್ನೊಂದು ಅಕ್ಷರ ಲೋಪ ಆಗುತ್ತಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ಗಾ ಪ ಎಲ್ಲ ಲೋಪ ಆಗಲ್ಲ. ಗಂಗಾಂಚ ಧರ ಪನ್ನಗಧರ ಇದೆಯಲ್ಲ, ಗಂಗಾಂದಲ್ಲೇ ಗಂಗೆಯನ್ನು ಧಾನ ಮಾಡೋರು ಗಾಂಧರ ಅಂತ ಮಾಡ್ಕೊಂಡವ್ರು. ಏಕಾಕ್ಷರೇಣ ಸಹಿತ ರಹಿತೋಪಿ. ಗಂಗಾಮಲ್ಲಿ ಒಂದಕ್ಷ ಕೂರಿಸ್ಕೊಂಡ್ರು ಪರಮಾತ್ಮನೆ, ಒಂದಕ್ಷ ಬಿಟ್ಟರು ಪರಮಾತ್ಮನೆ. ಗಾಂಧರ ಅಂದ್ರು ವಿಷ್ಣು, ಗಂಗಾಂಧರ ಅಂದ್ರು ಶಿವ. ಹಾಗೆ ಪನ್ನಗಧರ ನಗಧರ, ಹಾವನ್ನು ಸುಟ್ಕೊಂಡವನು, ಹಾವನ್ನು ಹೊತ್ಕೊಂಡವನು, ಬೆಟ್ಟವನ್ನು ಹೊತ್ಕೊಂಡವನು. ಗವೀಶಯಾನ, ಗವೀಶ ಅಂದ್ರೆ ಮಹೋಕ್ಷ, ದೊಡ್ಡ ಎತ್ತು. ಅದನ್ನು ಯಾನ, ಎತ್ತನ್ನೇ ಇದವನು. ವಿ ಅಂದ್ರೆ ಗರುಡ, ವೀಶ ಯಾನ, ವೀರ ಪಕ್ಷಿ, ವೀಶ ಅಂದ್ರೆ ಗರುಡ, ಅದನ್ನೇ ಯಾನವಾಗಿಳ್ಳವನು. ವಿಹಂಗ, ವಿ ಅಂದ್ರೆ ಗರುಡ, ಪಕ್ಷಿಗೆ ವಿ ಅಂತಾರೆ. ವೀಶ ಅಂದ್ರೇನು? ಪಕ್ಷಿರಾಜ ಗರುಡ, ಅದನ್ನು ಯಾನವಾಗಿ ಉಳ್ಳವನು ಗವೀಶಯಾನ. ಶಂಖಪ್ರಭಶ್ಚ, ಶಂಖದಂತೆ ಬೆಳ್ಳಗಿರ್ತಕ್ಕಂಥ ಶಿವ. ಖಪ್, ಖ ಅಂದ್ರೆ ಆಕಾಶ, ಆಕಾಶ ನೀಲಮೇಘ ಶ್ಯಾಮ, ಖಪ್ರಭ ಯಾರು? ನಾರಾಯಣ. ನಿಧನಶ್ಚ, ನಿಧನ ಅಂದ್ರೆ ಮರಣ, ಅದು ಸ್ಮಶಾನಕ್ಕೆ ಧನವನ್ನು ರಹಿತನು ಅಂತ, ಎಲ್ಲವನ್ನೂ ಬಿಟ್ಟವನು ನಿಧನ ಅಂದವನು. ಧನಶ್ಚ, ಧನವನ್ನು ಉಳ್ಳವನು. ನಿಧನ ಧನ, ಧನರಹಿತನು. ಪರಮಾತ್ಮನು ಶಿವನು ವಿರಾಗ್ನಾಗಿ ಯಾವ ಸಂಪತ್ತು ಇಟ್ಕೊಂಡಿಲ್ಲ, ಎಲ್ಲವನ್ನು ಬಿಟ್ಟಿದ್ದಾನೆ.
ಇವನು ಎಲ್ಲಾ ಧನವನ್ನು ಕೂಡ್ಕೊಂಡಿದ್ದಾನೆ. ಉಮಾ ಸಹಾಯ, ಉಮಾ ಅಂದ್ರೆ ಪಾರ್ವತಿ, ಅದನ್ನು ಸಹಾಯ ಮಾಡೋನು. ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮೀ ಸಹಾಯನು. ಉಮಾ ಸಹಾಯ. ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವ. ಮೊದಲೇ ಅಕ್ಷರ ಕೂಡ್ಕೊಂಡ್ರು ದೇವ, ಮೊದಲೇ ಅಕ್ಷರ ಬಿಟ್ರು ದೇವ ಅಂತ ಹೇಳಿ. ಪಾಯಾಕುಮಾರ ಜಯಕ ಶಶಿಖಂಡ ಮೌಳಿ ಗಂಗಾಂಚ ಪನ್ನಗಧರೋ ಗವೀಶಯಾನ ಶಂಖಪ್ರಭಶ್ಚ ನಿಧನಶ್ಚ ಉಮಾಸಹಾಯ ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವ ಅಂತ ಶ್ಲೋಕ, ಸಂಸ್ಕೃತ ಶ್ಲೋಕ ಇದಲ್ಲ. ಇದರಲ್ಲಿ ಯಾರು ಮಾಡಿದ್ದು ಗುರುಗಳೇ ಇದು? ಪಂಡಿತರ ಒಂದು ಇದು ಮೋಶಿಗೆ ಅದರಲ್ಲಿ ಇದನ್ನ ಮಾಡ್ತಾರೆ ಪದ್ಯದಲ್ಲಿ. ಅದಕ್ಕೆ ಏನಂತಾರೆ ಅಂದ್ರೆ ಪ್ರಹೇಳಿಕ ಅಂದ್ರೆ ಒಗಟುಗಳು ಅಂತ. ಪದ್ಯದಲ್ಲಿ ಒಗಟುಗಳು, ಇದಕ್ಕೆ ಅರ್ಥ ಮಾಡಿ ಅಂತ. ಇದರಲ್ಲಿ ಸುಭಾಷಿತದ ಭಾಂಡಾಗಾರ ಅದರಲ್ಲಿ ತುಂಬಾ ಇದೆ ಈ ತರಹ ಶ್ಲೋಕಗಳು. ಪ್ರಹೇಳಿಕ ಅಂದ್ರೆ ಒಗಟುಗಳು ಅಂತ. ಒಗಟುಗಳು ಆಗಿದೆಯಾ? ಬಾಣೋಚ್ಛಿಷ್ಟ ಪಾಠ ಆಗದಿರೋ ಗ್ರಂಥವೇ ಇಲ್ಲ ಇವರಿಗೆ. ಬಾಣೋಚ್ಛಿಷ್ಟ ಯಾವುದು ಗುರುಗಳಿಗೆ ಕೇಳಿಸ್ತಾ ಇಲ್ಲ. ಇಟ್ಕೊಂಡು ಹೇಳ ಅರ್ಥ ಶ್ಲೋಕ ಹೇಳ. ಅರ್ಥ ಆಯ್ತು. ಅವ್ನು ಬರಲ್ಲ. ಆಯ್ತು, ಇವರಿಬ್ಬರು ಜಗಳ ಆಗ್ಬಿಡುತ್ತೆ. ಹೇಳ ಸರಿ ಇಟ್ಕೋ. ವೃಕ್ಷಾಗ್ರವಾಸಿ ನಚ ಪಕ್ಷಿರಾಜ. ನಚ ಪಕ್ಷಿ, ಮರದ ತುದಿಯಲ್ಲಿ ವಾಸ ಮಾಡ್ಕೊಂಡಿದ್ದಾನೆ, ಅದು ಪಕ್ಷಿ ರಾಜ ಅಲ್ಲ. ವೃಕ್ಷಾಗ್ರವಾಸಿ ನಚ ಪಕ್ಷಿ, ತೆಂಗಿನಕಾಯಿ ಹೇಳ್ತಿರೋದು. ತೆಂಗಿನಕಾಯಿ ವೃಕ್ಷಾಗ್ರವಾಸಿ ನಚ ಪಕ್ಷಿ ರಾಜ. ಆಮೇಲೆ ತ್ರಿನೇತ್ರಧಾರಿ ನಚ ಶೂಲಪಾಣಿ, 3 ಕಣ್ಣಿದೆ, ಅವನು ಶಿವ ಏನಲ್ಲ. ಅದೇ ಇದು ತೊಕ್ಕು ಅಂದ್ರೆ ವಲ್ಕಲ ಅಂದ್ರೆ ಉಟ್ಕೊಂಡಿದ್ದಾನೆ ಅವನು. ಸಿದ್ಧನೂ ಅಲ್ಲ, ಯೋಗಿಯೂ ಅಲ್ಲ ಅವನು. ಜಲನ್ನ, ನೀರನ್ನ ಧಾರಣೆ ಮಾಡ್ಕೊಂಡಿದ್ರು. ಅದು ಗಡಿಗೆನೂ ಅಲ್ಲ, ಇನ್ನೊಂದು ಚೊಂಬು ಅಲ್ಲ. ಜಲನ್ನ ಬಿಬ್ಬನ್ನಬಿ ಗಡಿಗೆನೂ ಅಲ್ಲ, ಮೋಡವೂ ಅಲ್ಲ. ಇದ್ಯಾವುದು? ಒಂದು ತೆಂಗಿನಕಾಯಿ. ಹೇಳ ಅಂಗ ಅಸ್ಥಿ ನಾಸ್ತಿ, ಶಿರೋ ನಾಸ್ತಿ, ಬಾಹೂ ನಾಸ್ತಿ, ಅಷ್ಟೌ ಶ್ಲೋಕಾನ್ ಕುರುಷ್ವೇತಿ ಪಿತ್ರಾಪುತ್ರೋ ನಿಯೋಜಿತಃ, 7 ಶ್ಲೋಕಾನೇವ ಕೃತ್ವ ಪಿತುರಾಜ್ಞಾ ಅಲಂಘಿತ ಅಂತ. ಊಟ ಟೈಮ್ನಲ್ಲಿ ಅಪ್ಪ 8 ಶ್ಲೋಕ ಮಾಡೋ ಅಂತ ಅಂದ. ಅವನು 7 ಶ್ಲೋಕವನ್ನೇ ಮಾಡಿಬಿಟ್ಟು ಅಪ್ಪನ ಆಜ್ಞೆಯನ್ನು ಮೀರಲಿಲ್ಲ. ಇದು ಹೆಂಗೆ ಅಂತ ಯೋಜಾನಾಥ ಪಂಡಿತ. ಅಷ್ಟೌ ಶ್ಲೋಕಾನ್ ಕುರುಷ್ವ, ಇದು ಪಿತ್ರಾಪುತ್ರೋ ನಿಯೋಜ, ತಂದೆಯಿಂದ ಮಗನು ನಿಯೋಗಿಸಲ್ಪಟ್ಟ. 7 ಶ್ಲೋಕಾನೇವ ಕೃತ, 7 ಶ್ಲೋಕವನ್ನೇ ಮಾಡ್ದ, ಅಪ್ಪನ ಮಾತು ಮೀರ್ಲಿಲ್ಲ. ಇದು ಹೆಂಗೆ ಅಂತ. ಇಲ್ಲಿ ಅಷ್ಟವು ಅಂದ್ರೆ 8 ಅಂತ ಅರ್ಥ ಅಲ್ವೇ ಇಲ್ಲ. ಅಷ್ಟವು ಅಂದ್ರೆ ಊಟ ಮಾಡುವಾಗ ಅಂತ ಅರ್ಥ. ಅಷ್ಟಿಹಿಂದ ತಿನ್ನೋದು ಅಂತ ಅರ್ಥ. ಊಟ ಮಾಡುವಾಗ ಶ್ಲೋಕ ಮಾಡಯ್ಯ ಅಂತ ಅಂದ ಅಪ್ಪ. 7 ಶ್ಲೋಕ ಮಾಡ್ದ, ಆಯ್ತು ಅಪ್ಪ. ಅದು ವಿರಾಟ ನಗರೇ ರಮ್ಯೆ ಕೀಚಕಾದುಪಕೀಚಕಂ ಅಂತ. ವಿರಾಟ ಅಂತ ನಗರದಲ್ಲಿ ಕೀಚಕ ಅಂದ್ರೆ ಇದು ಬಿದಿರಿನ ಮೇಳೆ. ಪ್ರಿಯ, ರಣಪ್ರಿಯ ಅಂದ್ರೆ ಯುದ್ಧದಲ್ಲಿ ಭಾರಿ ಇಷ್ಟವಂತೆ ಪರಮಾತ್ಮನಿಗೆ. ಯುದ್ಧ ಇಷ್ಟಪಡ್ಬೇಕಾ? ಯುದ್ಧ ಹೇಸಿಗೆ ಪಡ್ಬೇಕಪ್ಪ. ಪೂರ್ಣ ಅವನು ಪರಿಪೂರ್ಣ ತುಂಬಿಕೊಂಡಿದ್ದಾನೆ. ಅಷ್ಟೆಲ್ಲ ಪೂರೈತ, ಭಕ್ತರ ಇಷ್ಟಾರ್ಥದ ತುಂಬುವಾತನು ಅವನೇ ಆಗಿದ್ದಾನೆ. ಯಾರ್ಯಾರು ಏನೇನು ಬಯಸಿದ್ರು ತುಂಬುವಾತನು. ಪುಣ್ಯ, ಸ್ವಯಂ ಪುಣ್ಯಮೂರ್ತಿ ಅವನು. ಪಾಪದ ಸೋಂಕೆ ಇಲ್ಲದವನು, ಪುಣ್ಯ ಸ್ವರೂಪದವನಾಗಿದ್ದಾನೆ. ಪುಣ್ಯ ಕೀರ್ತಿ ಅವನ ಇದು ಫೇಮಸ್ಸು ಕೂಡ. ರಾವಣ ಸೀತಾಪಾರ ಮಾಡಿದವನು, ದೇವತೆಗಳಿಗೆ ತೊಂದರೆ ಕೊಟ್ಟವನು, ಋಷಿಗಳಿಗೆ ಅಪಕೀರ್ತಿ ಇದೆ. ಪರಮಾತ್ಮನಿಗೆ ಒಂದೇ ಒಂದು
ಬ್ಯಾಡ್ ಫೇಮಸ್ ಇಲ್ಲ, ಪುಣ್ಯ ಕೀರ್ತಿ, ಒಳ್ಳೆ ಗುಡ್ ಫೇಮಸ್, ಪುಣ್ಯವಾದ ಕೀರ್ತಿ ಉಳ್ಳವನು. ಅನಾಮಯ, ಅವನಿಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಇಲ್ಲ, ಯಾವ ರೋಗವೂ ಇಲ್ಲ ಅವನಿಗೆ, ತಲೆ ನೋವಿಲ್ಲ, ಹೊಟ್ಟೆ ನೋವಿಲ್ಲ ಅಂತ. ಆಮಯ ಅಂದ್ರೆ ಕಾಯಿಲೆ, ಅನಾಮಯ ಅಂದ್ರೆ ಕಾಯಿಲಾರಹಿತನು, ಏನು ಕಾಯಿಲೆ ಇಲ್ಲದವನು. ಪುಣ್ಯಕೀರ್ತಿ ಅನಾಮಯ. ಮನೋಜವಸ್ತೀರ್ಥಕರಃ मनोजवस्तीर्थकरः ವಸುರೇತಾ ವಸುಪ್ರದಃ वसुप्रदः ವಸುಪ್ರದೋ ವಾಸುದೇವಃ वसुप्रदो वासुदेवः ವಸುರ್ವಸುಮನಾ ಹವಿಃ वसुर्वसुमना हविः मनोजवस्तीर्थकरो वसुरेता वसुप्रदः वसुप्रदो वासुदेवो वसुर्वसुमना हविः मनोजवः तीर्थकरः वसुरेता वसुरेताः वसुप्रदः वसुप्रदः वासुदेवः ಎರಡು ಸಲ ವಸುಪ್ರದವಂತ. वसुः वसुमना हविः ವಸುಮನಾಃ वसुमनाः हविः ಒಂದು ವಸುಪ್ರದ ಅಂದ್ರೆ ದುಡ್ಡು ಕೊಡುವನು, ಇನ್ನೊಂದು ವಸುಪ್ರದ ಅಂದ್ರೆ ಮೋಕ್ಷ ಕೊಡುವನು ಅಂತ. ಅನೇಜದೇಕಂ ಮನಸೋ ಜವೀಯ ಅಂತ ಈಶೋವಾಸ್ಯದಲ್ಲಿ ಮನಸ್ಸಿಗಿಂತಲೂ ವೇಗ ಅಂತೆ ಪರಮಾತ್ಮ. ಮನೋಜವೀಯ, ಮನಸ್ಸು ಭಾಳ ಫಾಸ್ಟ್ ಹೋಗುತ್ತೆ ಅಂದ್ರೆ ಮನಸ್ಸು ಹೋಯ್ತು ಗೊತ್ತಾಗೋದು ಯಾವುದಕ್ಕೆ? ಮನಸ್ಸು ಹೋಗೋಕ್ ಮುಂಚೆ ಅವನು ಅಲ್ಲಿರ್ತಾನೆ. ಸಮುದ್ರದಲ್ಲಿ ಫಾಸ್ಟ್ ಮೀನ್ ಹರಿದ್ರು ಅದಕ್ಕಿಂತ ಮುಂಚೆ ಮುಂದಿರೋ ನೀರು ಇದ್ಬಿಟ್ಟಿದೆ. ಹಾಗೆ ಮನೋಜವಹನು ಮನಸ್ಸಿಗೆ ನಾಮ ಅಲ್ಲ ಇದಕ್ಕೆ, ಹಾ 9 ನಾಮ ಬರುತ್ತಾ? 9 ನಾಮ, 9 ನಾಮ ಇದೆ ಇದರಲ್ಲಿ. ಮನಸ್ಸಿಗಿಂತಲೂ ವೇಗವಾಗಿ ಇರ್ತಕ್ಕವನು ಹೋಗುವಾತನು ಒಂದು ಅರ್ಥ ಮನೋಜವಹ. ಮನಸ್ಸಿನ ವೇಗವನ್ನು ಗೊತ್ತು ಮಾಡುವಾತನು ಅಂತ ಅರ್ಥ ಮಾಡೋದು ಮನೋಜವಹ. ಮನಸ್ಸು ಇಷ್ಟು ವೇಗ ಅಂತ ಅವನೇ ಹೇಳೋದು. ತೀರ್ಥಕರ, ತೀರ್ಥ ಅಂದ್ರೆ ಒಂದು ದೊಡ್ಡ ಸ್ಥಿತಿಯನ್ನು ಉಂಟು ಮಾಡ್ತಾನೆ ಅಂತ. ಇವತ್ತು ತೀರ್ಥಂಕರರು ಅಂತಲ್ಲ, ಒಂದು ಪೂಜ್ಯ ಸ್ಥಾನವನ್ನ ಕೊಡಿಸ್ತಾನೆ. ಶಂಕರಾಚಾರ್ಯರಿಗೆ ಆ ದೊಡ್ಡ ಸ್ಥಾನ ಬಂದಿರೋದು ಈ ಪರಮಾತ್ಮ ಅನುಗ್ರಹದಿಂದ. ಯಾರಿಗೇ ಆಗಲಿ ತೀರ್ಥಂ ಕರೋತಿ, ಎರಡು ಅರ್ಥ ಮಾಡ್ಬೋದು. ಪವಿತ್ರವನ್ನು ಮಾಡುತ್ತಾನೆ ಅಂತ ಅರ್ಥ ಮಾಡೋದು, ತೀರ್ಥವನ್ನಾಗಿ ಮಾಡ್ತಾನೆ. ತೀರ್ಥಿ ಕುರುವಂತಿ ತೀರ್ಥಾನಿ ಅಂತ ಇದೆಯಲ್ಲ, ಗಂಗಾ ತೀರ್ಥ, ಗೋಕರ್ಣ ಕ್ಷೇತ್ರ ತೀರ್ಥ, ರಾಮೇಶ್ವರ ತೀರ್ಥ, ಪುರಿ ದ್ವಾರಕ ತೀರ್ಥ ಅಂದ್ರೆ ಅದನ್ನು ಇವನೇ ಮಾಡಿದವನು ತೀರ್ಥಕರ. ಒಳ್ಳೊಳ್ಳೆ ಇದರಲ್ಲಿ ಪುಷ್ಕರದಲ್ಲಿ ಪುಷ್ಕರ ಕ್ಷೇತ್ರ ಅವನು ಇದಕ್ಕೆ ತೀರ್ಥ ಇದೆ. ಮತ್ತೆ ಆ ಪುಷ್ಕರ ಕೊಳದಕ್ಕೆ ಸ್ನಾನ ಮಾಡ, ಕೋಟಿ ತೀರ್ಥ ಅಲ್ಲ, ಸ್ನಾನ ಮಾಡೋಕ್ಕಾಗಲ್ಲ ಇವತ್ತು. ಅದೇ ಕಜ್ಜಿ ಬಂದ್ಬಿಡುತ್ತೆ ಸ್ನಾನ ಮಾಡಿದ್ರೆ. ಒಂದು ಸಪಾಂಡಿಮ್ ಚೆನ್ನಾಗಿತ್ತನೋ. ತೀರ್ಥವನ್ನಾಗಿ ಮಾಡುವಾತನು, ತೀರ್ಥವನ್ನಾಗಿ ತೀರ್ಥತ್ವವನ್ನು ಉಂಟು ಮಾಡುವಾತನು ರಸಮಬಹುದು ದೊಡ್ಡ ಸ್ಕೇನ. ವಸುರೇತಾಹ, ವಸು ಅಂದ್ರೆ ಸಂಪತ್ತು. ಸಂಪತ್ತು ಯಾವುದು? ಬಂಗಾರ. ಬಂಗಾರ ಎಂಬುದು ಪರಮಾತ್ಮನ ರೇತಸ್ಸಂತೆ, ಅವನಿಂದ ಬಂದದ್ದು ಅಂತ ಒಂದು ಕಥೆ ಇದೆ. ವಸುರೇತಾಹ ಅಂತ ಹೇಳಿ ಸುವರ್ಣವು ಪರಮಾತ್ಮ ರೇತಸ್ಸಿನ ಬಂದದ್ದು ಅಂತ ಇದು ಹೇಳಿದೆ ಪುರಾಣ ಕಥೆ. ಅದರಿಂದ ಅದಕ್ಕೆ ಅಷ್ಟು ಬೆಲೆ. ವಸುರೇತಾಹ, ಸುವರ್ಣವು ಭಗವಂತನ ರೇತಸ್ಸು ಅಂತ ಅರ್ಥ ಮಾಡಿದ್ದಾರೆ. ಅಂದ್ರೆ ಅವನು ಪ್ರಿಯವಾದದ್ದು ಅಂತ ಅರ್ಥ. ವಸುಪ್ರದ, ಎಲ್ಲಾ ತರಹ ಸಂಪತ್ತನ್ನು ಕೊಡುವಾತನು. ಇನ್ನು ವಸುಪ್ರದ ಇನ್ನೊಂದ್ಸಲಕ್ಕೆ ಮೋಕ್ಷವನ್ನು ಕೂಡ ಕೊಡುವಾತನು. ಮೋಕ್ಷಲಕ್ಷ್ಮಿ, ಅದು ಸಿದ್ಧಲಕ್ಷ್ಮಿ ಕೊಡುವನು, ಈಗ ಮೋಕ್ಷಲಕ್ಷ್ಮಿನೂ ಕೊಡುವಾತನು. ವಾಸುದೇವ, ಎಲ್ಲರಲ್ಲೂ ವಾಸ ಮಾಡಿಕೊಂಡಿರುವಂತಹ ದೇವ. ವಾಸನಾದ್ ವಾಸುದೇವಸ್ಯ. ವಸು, ಅಷ್ಟವಸು ರೂಪದವನು ಇವನೇ. ಅದು ವಾಸನಶೀಲ, ಎಲ್ಲರ ಮನೆಯಲ್ಲಿಯೂ ವಾಸವಾಗಿದ್ಕೊಂಡು ಇವನೇ, ಎಲ್ಲ ದೇಹದಲ್ಲೂ ವಾಸವಾಗಿರೋನು ಇವನೇ. ವಸುಮನಾಹ, ಒಂದು ವಸುಮನ ಸಂಪತ್ತಿನ ಮನಸ್ಸಿನೋ ಅಂತ ಅರ್ಥಾತ್ ಮಾಡೋದು. ವಸುಮನ ಅಂದ್ರೆ ಹೆಚ್ಚಿನ ಒಂದು ಎಲ್ಲಾ ವಸ್ತುಗಳಲ್ಲೂ ಸಮಾನವಾಗಿ ವಸು ಸುಮನ ಅಲ್ಲ, ಸಮನ ಅಂತ ಅರ್ಥ ಮಾಡ್ಬಿಟ್ಟಿದೆ, ಹೊಂದಾಗೋದಿಲ್ಲಪ್ಪ. ಎಲ್ಲಾ ವಸ್ತುಗಳಲ್ಲೂ ಸಮಾನವಾಗಿ ವಾಸ ಮಾಡಿಕೊಂಡಿದ್ದು ವಿಶಾಲವಾದ ಮನಸ್ಸುಳ್ಳವನು ಅಂತ ಅರ್ಥ ಮಾಡಿದ್ದಾರೆ. ವಸುಮನಾಹ. ಹವಿಹಿ, ಹವಿ ರೂಪದವನು. ತುಪ್ಪ, ಪುರೋಡಾಶ, ಚರು, ದಧಿ, ಏನೇನು ಯಜ್ಞದಿಂದ ಉಪಯೋಗಿಸ್ತಾರೋ ಎಲ್ಲ ಹವಿ ರೂಪನು ಅವನೇ ಆಗಿದ್ದಾನೆ. ವಸುಮನಾ ಹವಿಹಿ. ಇನ್ನು ಸದ್ಗತಿ
ಸತ್ಕೃತಿ ಸತ್ತಾ ಸದ್ಗತಿಃ ಸತ್ಕೃತಿಃ ಸತ್ತಾ ಸದ್ಭೂತಿ ಸತ್ಪರಾಯಣಃ ಸದ್ಭೂತಿಃ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠಃ ಶೂರಸೇನೋ ಯದುಶ್ರೇಷ್ಠಃ ಸನ್ನಿವಾಸಸ್ಸುಯಾಮನಃ ಸನ್ನಿವಾಸಸ್ಸುಯಾಮನಃ ಯಾಮುನಃ ಸದ್ಗತಿಃ ಸತ್ಕೃತಿಃ ಸತ್ತಾ ಸದ್ಭೂತಿಃ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠಃ ಸನ್ನಿವಾಸಸ್ಸುಯಾಮನಃ ಸದ್ಗತಿಃ ಸತ್ಕೃತಿಃ ಸತ್ತಾ ಸದ್ಭೂತಿಃ ಸತ್ಪರಾಯಣಃ ಶೂರಸೇನಃ ಯದುಶ್ರೇಷ್ಠಃ ಸನ್ನಿವಾಸಃ ಸುಯಾಮುನಃ. ಸನ್ನಿವಾಸ ಎಲ್ಲರಿಗೂ ಸದ್ಗತಿ ಅವನೇ ಸತ್ಸ್ವರೂಪನಾದ ಗತಿ, ಸನ್ಮಾತ್ಮನಾಗಿ ಗತಿ ಸದ್ಗತಿ ಅಂದ್ರೆ ಪರಮಾರ್ಥವಾಗಿ ನಿಜವಾಗಿರ್ತಕ್ಕಂತಹ ಗತಿಯಾಗಿರ್ತಕ್ಕವನು ಅವನೇ. ಒಳ್ಳೆಯ ಗತಿ ಅಂತ ಅವನೇ ನಾಮ ಬರುತ್ತಲ್ಲ ಇದ್ರಲ್ಲಿ 10 ನಾಮ. 10 ಎಷ್ಟಂದಿದ್ದೀವ? 9 10 ಯಾಕ 99 9 ಗುರುಗಳೇ. 99ರಿಂದ ಸತ್ಪರಾಯಣಃ ಶೂರಸೇನಃ ಯದುಶ್ರೇಷ್ಠಃ ಸನ್ನಿವಾಸಃ. 9 ಹೌದು, 9 ನಾಮ ಇದೆ. ಹಾ, ಒಳ್ಳೆ ಉತ್ತಮವಾದ ಗತಿರೂಪದವನಾಗಿದ್ದಾನೆ. ನಿಜವಾಗಿ ಮುಕ್ತರಿಗೆ ಅವನೇ ಗತಿ, ಸದ್ಗತಿ, ಒಳ್ಳೆ ಗತಿ. ಸತ್ಕೃತಿ ಒಳ್ಳೆ ಕೆಲಸವನ್ನು ಮಾಡುವಾತನು ಅವತನೇ ಆಗಿದ್ದಾನೆ. ಸತ್ತ ಎಂದೆಂದಿಗೂ ಸದ್ರೂಪದಿಂದ ಇರುವಾತನು ಅವನೇ ಆಗಿದ್ದಾನೆ. ಸದ್ಭೂತಿ ಒಳ್ಳೆಯದಾದಂತಹ ಭೂತಿನ ಐಶ್ವರ್ಯ ಸಂಪತ್ತು, ಅದು ವಿಭೂತಿ ಮಹಿಮೆ, ಒಳ್ಳೆಯದಾದಂತಹ ಮಹಿಮಾವಂತನು ಅಂತ ಅರ್ಥ ಮಾಡುವ ಸದ್ಭೂತಿ. ಸತ್ಪರಾಯಣ ಯಾವಾಗಲೂ ಸತ್ತನ್ನು ಹೆಚ್ಚಾದಂತಹ ಆಧಾರವಾಗುಳ್ಳವನು ಅಂದ್ರೆ ಅಥವಾ ಸತ್ಪುರುಷರಿಗೆ ಹೆಚ್ಚಿನ ಆಯನವನ್ನು ಮಾಡ್ಬೋದು. ಸತಾಂ ಪರಾಯಣ ಸತ್ಪರಾಯಣ, ಸತ್ಪುರುಷರಿಗೆ ಹೆಚ್ಚಿನ ಆಯನ ಸ್ಥಾನ, ಹೋಗಬೇಕಾದ ಜಾಗ, ಸೇರಬೇಕಾದ ಜಾಗ. ಶೂರಸೇನ ಶೂರವಾದ ಆಂಜನೇಯಾದಿ ಶೂರನುಳ್ಳಂತಹ ಸೇನೆಯನ್ನು ಉಳ್ಳವನು ಕೆಲಸ ಮಾಡಿದ್ದಾರೆ. ಶೂರವಾದ ಸೇನೆಯನ್ನು, ಶೂರರಾಗಿರ್ತಕ್ಕಂಥವರನ್ನ ಸೇನೆಯಲ್ಲಿ ಉಳ್ಳವನು. ಯಾವನ ಸೇನೆಯಲ್ಲಿ ಶೂರರಾದವರಿದ್ದಾರೋ ಅವಳು ಶೂರಸೇನ. ರಾಮಾವತಾರದಲ್ಲಿ ಸುಗ್ರೀವ, ಅಂಗದ, ಆಂಜನೇಯ ಶೂರರಾಗಿರ್ತಕ್ಕವರು ಅಂತ ಉಳ್ಳವನು ಶೂರಸೇನ. ಯದುವಂಶಕ್ಕೆ ಶ್ರೇಷ್ಠ, ಯಾದವರಲ್ಲಿ ಶ್ರೇಷ್ಠರಾದವನು. ಸನ್ನಿವಾಸ ಸತ್ಪುರುಷರಲ್ಲಿ ವಾಸ ಮಾಡಿಕೊಂಡಿರುವಾತನು. ಸತ್ಸು ನಿವಸತಿ ಇತಿ ಸನ್ನಿವಾಸ, ಸತ್ಪುರುಷರ ಹೃದಯದಲ್ಲಿ ಯಾವಾಗಲೂ ತೋರುತ್ತಿರುವಾತನು ಸನ್ನಿವಾಸ. ಯಾಮುನಃ ಯಮುನಾ ನದಿಯಲ್ಲಿ ಇರ್ತಕ್ಕಂಥ ಒಳ್ಳೆಯವರಿದಾರಲ್ಲ, ಯಾರ್ಯಾರೋ ದೇವಕಿ, ವಸುದೇವ, ನಂದಗೋಪ, ಯಶೋದೆ, ಬಲರಾಮ, ಸುಭದ್ರಾ ದೇವಿ ಇಂಥದ್ರದಲ್ಲ, ಆ ಪರಿವಾರದನ್ನ ಆ ಪರಿವಾರದ ಕೂಡ್ಕೊಂಡವನು. ಒಳ್ಳೆ ಯಮುನಾ ತೀರದಲ್ಲಿರ್ತಕ್ಕಂಥ ಒಳ್ಳೆ ಪರಿವಾರದಿಂದ ಕೂಡ್ಕೊಂಡು ಯಾಮುನಃ, ಯಮುನೆಯನ್ನು ಹೊಂದಿರ್ತಕ್ಕಲ್ಲಿ ಒಳ್ಳೆಯವರು ಅಂತ. ಒಳ್ಳೆಯ ಯಮುನಾ ನದಿಯನ್ನು ಹೊಂದಿರ್ತಕ್ಕವನು ಅರ್ಥ ಮಾಡೋದು. ಶೋಭನಾ ಯಮುನಾ ಯಶ ಸಹ ಸುಯಾಮುನಃ ಮಾಡೋದು. ಒಳ್ಳೆಯದಾದ ಯಮುನಾ ನದಿಯನ್ನು ಹೊಂದಿರ್ತಕ್ಕವನು ಹಾಗೆ ಮಾಡ್ಬೋದಾಗಿತ್ತು. ಯಮುನಾ ನದಿಯನ್ನು ಉಳ್ಳವರನ್ನು ಹೊಂದಿರ್ತಕ್ಕವರು ಅರ್ಥ ಮಾಡ್ಬಿಟ್ಟಿದ್ದಾರೆ. ಯಮುನಾ ನದಿಯನ್ನು ಹೊಂದಿರ್ತಕ್ಕವರು ಇವರೆಲ್ಲ ಇದ್ದಾರಲ್ಲ, ಇವರ ಪರಿವಾರದ ಸೇರಿದವನು ಅರ್ಥ ಮಾಡಿದ್ದಾರೆ. ಸಾಕ್ಷಾತ್ತಾಗಿ ಒಳ್ಳೆಯ ಯಮುನಾ ನದಿ ತೀರದಲ್ಲಿ ಇರುವವನು, ಯಮುನಾ ನದಿ ಉಳ್ಳವನು ಅರ್ಥ ಮಾಡೋದು. ಶೋಭನವಾದ ಯಮುನಾ ನದಿಯು ಯಾವಾತನಿಗೋ ವಾಸಸ್ಥಾನವು ಅದು ಸುಯಾಮುನಃ. ಅದು ನಂದಗೋಕುಲದಲ್ಲೂ ಯಮುನಾ ನದಿ ಇದೆ, ವೃಂದಾವನದಲ್ಲೂ ಯಮುನಾ ನದಿ ಇದೆ, ಇದರಲ್ಲೂ ಇದೆ, ಮಥುರಾದಲ್ಲೂ ಯಮುನಾ ನದಿ ಇದೆ. ಮಥುರಾ ನಿವಾಸಿ, ನಂದಗೋಪ ನಿವಾಸಿ, ರಜ ನಿವಾಸಿ. ಚೆನ್ನಾಗಿಲ್ಲ? ಇವತ್ತು ಚೆನ್ನಾಗಿಲ್ಲ ಅಂದ್ರೆ ಅವತ್ತು ಕೃಷ್ಣ ಇದ್ದಾಗ ಮತ್ತೆ ಅವಾಗಲೂ ಅದು ಕಾಳಿಂಗಿ ಮಡುವಿನೊಂದಿಗೆ ಹಾಳಾಗೋಗಿತ್ತು ಅಂತ ಹೇಳ್ತಾರಲ್ಲ ಗುರುಗಳೇ. ಇಲ್ಲಪ್ಪ, ಯಮುನಾ ನದಿ ತುಂಬಾ ಚೆನ್ನಾಗಿತ್ತು. ಅಲ್ಲ, ಅದ್ರೊಳಗೆ ತಾನೇ ಒಂದು ಕಾಳಿಂಗ್ ಸರ್ಪ ಇದ್ದಿದ್ದು. ಅಲ್ಲ, ಅದು ಬಂದಿದ್ದು ಆ ಟೈಮಿಗೆ, ಅವಾಗ ಇದಾಗಿತ್ತು. ಓಡಿಸ್ಬಿಟ್ಟಲ್ಲ ಕಾಳಿಂಗ ದಪ್ಪನ ಕೃಷ್ಣ. ಆಮೇಲೆ ಸರಿ ಹೋಯ್ತು. ಅದು ಹೋಗಿ ಸಮುದ್ರಕ್ಕೆ ಹೋಗೋದು ಕಳಿಸ್ಬಿಟ್ಟಲ್ಲ, ಆಮೇಲೆ ಸರಿ ಆಯ್ತು ನದಿಯೆಲ್ಲ. ಒಳ್ಳೆಯಾದ ಯಮುನಾ ನದಿಯನ್ನು ಹೊಂದಿರತಕ್ಕವನು ಸುಯಾಮುನನು.
ಶೋಭನಾ ಯಮುನಾ ಯಸ್ಯ ಸಹ ಸುಯಾಮುನಃ, ಒಳ್ಳೆಯದಾದ ಯಮುನಾ ನದಿಯನ್ನ ಹೊಂದಿರತಕ್ಕವನು ಸುಯಾಮುನನು. ಭೂತಾವಾಸೋ ವಾಸುದೇವಃ ಸರ್ವಾಸು ನಿಲಯೋ ನಲಯಃ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋಥಾ ಪರಾಜಿತಃ. ಭೂತಾವಾಸಃ ವಾಸುದೇವಃ ಸರ್ವಾಸು ನಿಲಯಃ ಅನಲಃ ದರ್ಪಃ ದರ್ಪದಃ ದೃಪ್ತಃ ದುರ್ಧರಃ ಅಥ ಅಪರಾಜಿತ. ಅಪರಾಜಿತಃ. 9 ನಾಮ. ನವ ನವಾಲಭ್ಯಂತೆ ಭೂತಗಳಲ್ಲಿನ ಸ್ಥಾವಜಂಗಮ ಭೂತಗಳನ್ನೆಲ್ಲ ವಾಸ ಮಾಡಿಕೊಂಡಿದ್ದಾನೆ. ಅವನು ಭೂತಾವಾಸನು. ಮತ್ತು ವಾಸುದೇವನು ಬೇಕಾದ ಸಲ ಬಂತು. ವಸುದೇವನ ಮಗನಾದ್ರಿಂದ ವಾಸುದೇವ. ಎಲ್ಲರೂ ವಾಸ ಮಾಡ್ಕೊಂಡಿದ್ದಾನೆ ನನ್ನ ವಾಸುದೇವ. ವಾಸನಾಥ್ ಮತ್ತು ದೇವ ಆತ ಬೆಳಗ್ತಾ ಇದ್ದಾನೆ. ಸರ್ವಾಸು ನಿಲಯ, ಹಸುವಿನ ಪ್ರಾಣ, ಎಲ್ಲಾ ಪ್ರಾಣವನ್ನು ಮನೆಯಾಗಿ ಮಾಡ್ಕೊಂಡಿದ್ದಾನೆ. ಪ್ರಾಣವುಳ್ಳವರು ಯಾರ್ಯಾರು ಎಲ್ಲೋ ಚೇತನಾಚೇತನ ಎರಡೂ ನಿಲಯವೇ ಅವನಿಗೆ. ನಿಲಯ ಅಂದ್ರೆ ಮನೆ, ಕುರ್ಚಿಯೂ ಮನೆ, ಕಲ್ಲು ಬಂಡೆ ಮಣ್ಣು ಎಲ್ಲ ಮನೆ, ಗಿಡ ಮರ ಬಳ್ಳಿಗಳು ಮನೆ, ಎಲ್ಲ ಪ್ರಾಣಿಗಳು ಮನೆ. ಹಸುವಿನ ಪ್ರಾಣ, ಎಲ್ಲಾ ಪ್ರಾಣಿಗಳು ಅವನ ಮನೆಯಾಗಿದೆ. ಅನಲಹ ಅಂದ್ರೆ ಅವನು ಅಗ್ನಿ ರೂಪದವನಾಗಿದ್ದಾನೆ ಅಂತ. ಅಥವಾ ಅವನಿಗೆ ಸಾಕು ಅನ್ನೋದೇ, ಸ್ತೋತ್ರ ಮಾಡಿದ್ರೆ ಸಾಕಪ್ಪ ನಿಲ್ಲಿಸೋನಲ್ಲ, ಅಥವಾ ಪೂಜೆ ಮಾಡ್ತಿದ್ದೆ ಸಾಕಪ್ಪ ಪೂಜೆ ನಿಲ್ಲಿಸು ಅನ್ನಲ್ಲಂತೆ. ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಜಪ ಮಾಡಿದ್ರು, ಎಷ್ಟೇ ಸ್ತೋತ್ರ ಮಾಡಿದ್ರು ಸುಸ್ತಾಯ್ತು, ನಂಗೆ ಸಾಕಾಯ್ತು, ನಂಗೆ ಬೇಜಾರು ಬೇಡ ಅಂತ ಅನ್ನೋದೇ ಇಲ್ಲಂತೆ. ಸಾಕು ಅನ್ನೋದೇ ಯಾರಿಗಿಲ್ಲವೋ ಅವನು ಅನಲ. ಎಷ್ಟು ನೈವೇದ್ಯ ಮಾಡಿ ತಗೊಳ್ತಾನೆ, ಎಷ್ಟು ಸ್ತೋತ್ರ ಮಾಡಿ ತಗೊಳ್ತಾನೆ, ಎಷ್ಟು ಜಪ ಮಾಡಿ ತಗೊಳ್ತಾನೆ. ನೀವು ಸೋತೋಗ್ಬೇಕು, ಅವನು ಸೋತೋಗಲ್ಲ. ನಿಮ್ಮ ಬಾಯಿ ಸೋತೋಗ್ಬೇಕು ಸ್ತೋತ್ರ ಹೇಳಿ ಹೇಳಿ. ಸಾಕೆಂಬುದೇ ಇಲ್ಲದವನು ಅಂತ ಕೊನೆಯದವನು. ಸರ್ವಾಸು ನಿಲಯ ಅನಲಃ. ದರ್ಪ, ಬಹಳ ದರ್ಪಿಷ್ಠರಾಗಿರ್ತಕ್ಕಂಥ ರಾಜರುಗಳ ದರ್ಪವನ್ನು ಮೆಟ್ಟಿದ. ಪರಶುರಾಮ ಅವತಾರದಲ್ಲಿ 21 ಸಲ ಅವತಾರ ಪ್ರದಕ್ಷಿಣೆ ಮಾಡಿ ಅಶೇಷ ಹೈಹಯ ಕುಲ ಧೂಮಕೇತು ಅಂತ ಬಿರು ತಗೊಂಡ್ಬಿಟ್ಟ. ಸಂಪೂರ್ಣ ಕಾರ್ತಿವೀರ್ಯಾರ್ಜುನ ವಂಶಕ್ಕೆ ಧೂಮಕೇತು ಹೋಗ್ಬಿಟ್ಟಂತೆ ಪರಶುರಾಮ. ಅಷ್ಟು ಕೊಬ್ಕೊಂಡ್ಬಿಟ್ಟಿದ್ರು, ಹೆಚ್ಕೊಂಡ್ಬಿಟ್ಟಿದ್ರು. ಇಡೀ ಕ್ಷತ್ರಿಯ ಕುಲಕ್ಕೆ ಅವನು ಕಾಲಾಂತಕ, ಯಮ. ಎಲ್ಲರ ದರ್ಪವನ್ನು ಮೆಟ್ಟಿದವನು. ಹಾಗೆಯೇ ದರ್ಪವನ್ನು ಕೊಡುವಾತನೂ ಹೌದು. ಯಾರು ಭಗವದ್ಭಕ್ತ ಇರ್ತಾರೋ ಅವರಿಗೆ ಶಕ್ತಿಯು ಬರುತ್ತಂತೆ. ದರ್ಪ ನನಗೆ ತಕುವೇಮಿ ಮನಕು ರಾಮಚಂದ್ರಕೊಂಡವರಕು ಅಂತ ಹೆಮ್ಮೆ ಬಂದ್ಬಿಡುತ್ತಂತೆ. ಹೆಮ್ಮೆ, ಖುಷಿ, ಉದ್ಭವ ಏನಾಗುತ್ತೆ ದರ್ಪ. ದರ್ಪ ದರ್ಪದ ಧರ್ಮ ಮಾರ್ಗದವನಿಗೆ ಆ ಶಕ್ತಿ ಕೊಡುವಾತನು ಅಂತ. ತೃಪ್ತ, ಸ್ವಯಂ ಅವನು ಆನಂದದಿಂದ ಪರಿಪೂರ್ಣನಾಗಿ ದರ್ಪಿಷ್ಠನಾಗಿದ್ದಾನೆ ಪರಮಾತ್ಮ. ಯೋಮಾನ್ ಜಯತಿ ಸಂಗ್ರಾಮೇ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಬಲೋ ಲೋಕೆ ಸಮೇ ಭರ್ತ ಭವಿಷ್ಯತಿ ಅಂತ ದೇವಿ ಹೇಳ್ಬಿಟ್ಲು. ನೋಡಪ್ಪ ಚಂಡಮುಂಡರುಗಳ, ನೀವು ನನ್ನ ಗಂಡನಾಗ್ಬೇಕಾದ್ರೆ ನನ್ನ ದರ್ಪವನ್ನು ನೀವು ತಗ್ಗಿಸ್ಬೇಕಪ್ಪ. ನಾನು ಬಹಳ ದರ್ಪಿಷ್ಠರಾಗ್ಬಿಟ್ಟಿದ್ದೀನಿ. ನನ್ನ ದರ್ಪವನ್ನು ಮೆಟ್ಟೋರಾದ್ರೆ ನಾನು ನಿಮ್ಮನ್ನ ಗಂಡನಾಗಿ ಮಾಡ್ಕೊಳ್ತೀನಿ ಅಂತ. ಹೌದಾ, ಬಾ ಯುದ್ಧಕ್ಕೆ ಅಂದ್ರು. ಅಂಕು ತಿವಿದು ಸಾಯಿಸ್ಬಿಡ್ತಾಳೆ. ತಿವಿದು ಅಯ್ಯಪ್ಪ, ಆ ದೇವಿಯ ಪ್ರಚಂಡತೆ ಇದು ಪ್ರಕಾಳಿಯಾಗಿದ್ದು ಅಂತಂದ್ರೆ ಅಸಾಧ್ಯ. ದೃಪ್ತಳು, ದುರ್ಧರ. ಪರಮಾತ್ಮ ಎಲ್ಲನ್ನು ಹೊತ್ಕೊಂಡಿದ್ದಾನೆ. ಪರಮಾತ್ಮ ಹೊತ್ಕೋತೀನಿ ಅಂತಂದ್ರೆ ತೃಣಾವರ್ತ ಆದ್ಮೇಲ ಧಬಾರನ್ ಬಿದ್ದ. ಅವನನ್ನು ಹೊತ್ಕೊಳಕ್ ಆಗೋದೇ ಇಲ್ಲ. ದುಃಖೇನ ಧರಿತು ಶಕ್ಯ ದುರ್ಧರ. ಬಹಳ ಕಷ್ಟಪಟ್ಟು ಹೊತ್ಕೋಬೇಕು ಅವನನ್ನ ಅಂತ. ಆಗೋದೇ ಇಲ್ಲ ಎತ್ಕೊಳಕ್ಕೆ, ಅಷ್ಟು ಭಾರ ದುರ್ಧರ. ದೃಪ್ತ ಅಂದ್ರೆ ಏನ್ ಗುರುಗಳೇ ಕೊನೆಗೆ? ದೃಪ್ತ 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 ಅಂದ್ರೆ ದರ್ಪಿಷ್ಠನು ಅಂತ ಅರ್ಥ. ಅಂದ್ರೆ ಆನಂದದಿಂದ ಯಾವಾಗಲೂ ಸಂತುಷ್ಟನಾಗಿ ಅದರಲ್ಲಿ ಮೆರಿತಾ ಇರುವನು ಅಂತ. ಆನಂದದಿಂದ ಮೆರಿತಾ ಇರುವನು ದೃಪ್ತ ಅಂತ. ದುಡ್ಡಿನಿಂದ ಮೆರೆಯೋನು ದರ್ಪ ಅಂತೀವಲ್ಲ, ಆನಂದದಿಂದ ಮೆರೆಯುತ್ತಿರುವಾತನು ಅಂತ ಅರ್ಥ ದೃಪ್ತ ಅಂದ್ರೆ.
ಮುಂತಾದ ಧಾದುಗಳನ್ನು ಧಾರಣೆ ಮಾಡುವುದು ಕಷ್ಟ. ಹಾಗೆ ಇದು ಯಮನಿಯಮಾದಿಗಳಿಂದ ಸಾಧನೆ ಮಾಡಿ ಆ ಥರದ ಧಾರಣೆ ಮಾಡ್ಕೊಂಡು ತುಂಬಾ ಕಷ್ಟ ಅನ್ನೋದನ್ನ ಒಂದು ದುರ್ಧರ ಅಂತ, ದುರ್ದರ್ಶಮ್ ಅಂತಲ್ಲ. ಪರಮಾತ್ಮನ ನಾನು ಹೃದಯದಲ್ಲಿ ಇಟ್ಕೋತೀನಿ ಅಂದ್ರೆ ತುಂಬಾ ಸಾಧನೆ ಮಾಡ್ಕೋಬೇಕು, ಅಂತರ್ಮುಖತೆ ಬೇಕು, ಶಮದಮಾದಿ ಗುಣಗಳು ಬೇಕು, ಒಳ್ಳೆ ತಪಸ್ಸು ಅಹಿಂಸಾ ಬ್ರಹ್ಮಚರ್ಯ ಇರಬೇಕು. ಅಷ್ಟರಿಂದ ಪರಮಾತ್ಮನ ಧಾರಣೆ ಮಾಡ್ಕೋಬೇಕಾದ್ರಿಂದ ದುರ್ಧರ. ಪರಮಾತ್ಮನ ಧಾರಣೆ ಮಾಡೋದು ತುಂಬಾ ಕಷ್ಟ. ಅಪರಾಜಿತ, ಎಂದಿಗೂ ಸೋಲನ್ನೇ ಕಾಣದವನು, ಸೋಲೇ ಇಲ್ಲ ಅವನಿಗೆ. ಸೋಲು ಅಂದ್ರೆ ಸ್ವಪ್ನದಲ್ಲೂ ಗೊತ್ತಿಲ್ಲ ಅವನಿಗೆ. ಅಂಥ ಮೂರ್ತಿ ಅಪರಾಜಿತ ಪೂಹು ಅಂತ ಹೇಳಿ ಬ್ರಹ್ಮನ ಪಟ್ಟಣಕ್ಕೆ ಅಪರಾಜಿತ ಪೂಹು ಅಂತ ಹೆಸರು. ಸೋಲನ್ನೇ ಕಾಣದೇ ಇರುವಂತಹ ಪಟ್ಟಣ ಅಂತ. ಇವನೇ ಪರಮಾತ್ಮನೇ ಅಪರಾಜಿತ ಸ್ವರೂಪನಾಗಿ ಆ ಹಿರಣ್ಯಗರ್ಭನಿಗೆ ಆ ಪಟ್ಟಣ ಕೊಟ್ಟ. ಇಂದ್ರಾದಿಗಳಿಗೆ ಅಮರಾವತಿ ಕೊಟ್ಟ. ಇಂದ್ರನಿಗೆ ಅಮರಾವತಿ ಕೊಟ್ಟ ಅಲ್ಲದೇನಿಗೆ ನಂದನವನ ಅನ್ನುವಂಥ ಒಂದು ಒಳ್ಳೆ ಉದ್ಯಾನವನ್ನು ಕೊಟ್ಟ ಇಟ್ಕೊಳ್ತಾ. ಜೊತೆಗೆ ಐರಾವತ ಆನೆ ಕೊಟ್ಟ, ಒಳ್ಳೆ ವಾಹನ ಇಟ್ಕೊಂತ. ಉಚ್ಚೈಶ್ವಸ ಕುದುರೆ ಬೇಕು ಆಯ್ತು, ಅದನ್ನು ಇಟ್ಕೊಂತ. ವರ್ಣ ಉಚ್ಚೈಶ್ವಸ ಇಟ್ಕೊಂಡ, ಐರಾವತ ಆನೆಯನ್ನು ಇವನು ಇಟ್ಕೊಂಡ. ಉತ್ತಮೋತ್ತಮವಾದಂತಹ ವಾಹನಗಳನ್ನು ಪದಾರ್ಥಗಳನ್ನು ತೆಗೆದುಕೊಟ್ಟಂತಹವನು ಮಹಾತ್ಮ ಪರಮಾತ್ಮ. ಹಾಗಾಗಿ ಅವನು ಯಾರಿಗೂ ಸೋಲು ಕಾಣದ, ಎಲ್ಲರ ಗೆಲುವಿಗೂ ಇವನೇ ಕಾರಣನು, ಎಲ್ಲರಿಗೂ ಉತ್ಕೃಷ್ಟ ಪದಾರ್ಥವನ್ನು ತಂದುಕೊಡುವನು, ತಂದುಕೊಟ್ಟಿರುವ ಆತನು ಅಂತ ಅರ್ಥ. ಗುರುಗಳೇ ಇಲ್ಲಿ ದುರ್ಧರೋಥ ಅಂತ ಇದೆಯಲ್ಲ ಮಧ್ಯ ಒಂದು ದುರ್ಧರ ಅಥ 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 ಅಂತ ಅರ್ಥ. ಅದೇನು? ಸದ್ಗತಿ ಸತ್ಕೃತಿ ಸತ್ಕೃತಿ ಇದೆಯಲ್ಲ, ಸದ್ಗತಿ ಸತ್ಕೃತಿ. ಸತ್ಕೃತಿಗೆ 700 ನಾಮ ಆಯ್ತು. ಸದ್ಗತಿ ಸತ್ಕೃತಿ ಸತ್ತ ಹಿಂದಿನ ಶ್ಲೋಕದಲ್ಲಿ. ಅಲ್ಲ, ಈ ಅರ್ಥಾಗ ಏನರ್ಥ? ಅಥ ಅಂದ್ರೆ ಅನಂತರ, ಇನ್ನು, ಆಮೇಲೆ. ಏನು ಬೇರೆ ಇಲ್ಲ, ಏನೋ ಹೇಳ್ತಾರೆ, ಇನ್ನೇನೋ ಕೊಡ್ತಾರೆ. ಇದಾದ್ಮೇಲೆ ಅರ್ಥ. ದುರ್ಧರ ಆದ್ಮೇಲೆ, ಆಮೇಲೆ ಅಪರಾಜಿತ, ಅಥಾಥೋ ಬ್ರಹ್ಮ ಜಿಜ್ಞಾಸ, ಆಮೇಲೆ ಅನಂತರ ಅಂತ ಅರ್ಥ. ದುರ್ಧರ ಆದ್ಮೇಲೆ ಏನಪ್ಪಾ ಅಂದ್ರೆ ಅಪರಾಜಿತ ಇಟ್ಕೊಳ್ಳಿ ಅಂತ ಇದ್ದಾರೆ. ದುರ್ಧರ ಆದ್ಮೇಲೆ ವಿಶ್ವಮೂರ್ತಿಗೆ ಹೋಗ್ಬೇಡಿ, ಮಧ್ಯಾಹ್ನ ಅಪರಾಜಿತ ಆಗಿದೆ ಇಟ್ಕೊಳ್ಳಿ ಅಂತ ಇದ್ದಾರೆ. ಈ ತರ ಪದಗಳು ಬಂದಿಲ್ಲ ಅಲ್ಲ ನಾಮದಲ್ಲಿ, ಅದಕ್ಕೆ ನನ್ಗೆ ಇನ್ನೇನು ಅರ್ಥ ಇದೆಯಾ ಅಂತ. ಚಾ ಅವೆಲ್ಲ ಬಂದಿಲ್ವಲ್ಲ ಇದುವರೆಗೂ. ಇಲ್ಲಿಗೆ 8 ಗಂಟೆ ಆಯ್ತು. ನಾಳೆ ವಿಶ್ವ